ಅವ್ಯಕ್ತ ಬಾಪ್ದಾದರವರ ಮಹಾವಾಕ್ಯಗಳು. ರಿವೈಸ್ ಡೇಟ್ 30/11/1999. ಮುರಳಿಯ ಮುಖ್ಯಾಂಶ: पास विद हानर बनने के लिए सर्व खजानों के खाते को जमा कर संपन्न बनो. ಬಾಬರವರು ಮುಖ್ಯವಾಗಿ ತಿಳಿಸ್ತಾ ಇದ್ದಾರೆ, ಗೌರವಾನ್ವಿತವಾಗಿ ತೇರ್ಗಡೆ ಆಗ್ಲಿಕ್ಕೆ, ಪಾಸ್ ವಿದ್ ಆನರ್ ಆಗ್ಲಿಕ್ಕಾಗಿ ಸರ್ವ ಖಜಾನೆಯ ಖಾತೆಯನ್ನ, ಅದರ ಅಕೌಂಟ್ ಅನ್ನ ನೀವೆಲ್ಲನೂ ಸಹ ಜಮಾ ಮಾಡ್ಕೊಳ್ಳಿ ಮತ್ತು ಸಂಪನ್ನರಾಗಿ. ಏನ್ ಮಾಡ್ಬೇಕು? ಪಾಸ್ ವಿದ್ ಆನರ್ ಆಗ್ಲಿಕ್ಕಾಗಿ ಎಲ್ಲಾ ಖಜಾನೆಗಳನ್ನ ನಾವು ಜಮಾ ಮಾಡ್ಕೋಬೇಕು. आज बाप दादा किस सभा को देख रहे हैं? आज की सभा में हर एक बच्चा हाईएस्ट और अविनाशी खजानों से रिचेस्ट है. ಇಂದು ಬಾಪ್ ದಾದ ಯಾವ ರೀತಿಯ ಸಭೆಯನ್ನ ನೋಡ್ತಾ ಇದ್ದೀನಿ ಅಂತ ಕೇಳ್ತಾರೆ. ಇಂದಿನ ಈ ಸಭೆ ಅಂತಕ್ಕಂತಹದ್ದು ಪ್ರತಿಯೊಬ್ಬ ನಾವೆಲ್ಲ ಬಾಬಾವ್ರ ಮಕ್ಕಳು ಹೈಯೆಸ್ಟ್ ಅತ್ಯುನ್ನತವಾದಂತಹ ಮತ್ತು ಅವಿನಾಶಿ ಖಜಾನೆಗಳಿಂದ ರಿಚೆಸ್ಟ್ ಆಗಿರ್ತಕ್ಕಂಥವರ ಸಭೆ ಇದು. ಎಂತಹ ಮಕ್ಕಳ ಸಭೆ? ಹೈಯೆಸ್ಟ್ ಮತ್ತು ಅವಿನಾಶಿ ಖಜಾನೆಗಳು ಅಂದ್ರೆ ಅದೆಲ್ಲನೂ ಆಧ್ಯಾತ್ಮಿಕದಿಂದ ಪ್ರಾಪ್ತಿಯಾಗಿರ್ತಕ್ಕಂಥ ಜ್ಞಾನ, ಗುಣ, ಶಕ್ತಿ, ಈ ಎಲ್ಲ ಅವಿನಾಶಿ ಖಜಾನೆಗಳಿಂದ ಸಮೃದ್ಧವಾಗಿರ್ತಕ್ಕಂಥವರ ಸಭೆ ಇದಾಗಿದೆ. दुनिया वाले कितने भी रिचेस्ट हो लेकिन एक जन्म के लिए रिचेस्ट है. ಪ್ರಾಪಂಚಿಕ ಜನರು ಅತಿ ಶ್ರೀಮಂತರು ಅಂತ ನಾವು ಎಷ್ಟೇ ಹೇಳಿದ್ರು ಅವರು ಈ ಜನ್ಮದವರೆಗೆ ಮಾತ್ರ ಶ್ರೀಮಂತರು. ಅಂದ್ರೆ ಏನೇ ಗಳಿಸಿರಬಹುದು, ಆದ್ರೆ ಅದು ಅವರಿಗೆ ಮರುಜನ್ಮಕ್ಕೆ, ಮುಂದಿನ ಜನ್ಮಕ್ಕೆ ಅವರ ಹೆಸರಿನಲ್ಲೇ ಆ ಅಕೌಂಟ್ ಕಂಟಿನ್ಯೂ ಆಗೋದಿಲ್ಲ. ಅದು ಈ ಜನ್ಮಕ್ಕೆ ಕ್ಲೋಸ್ ಆಗುತ್ತೆ. ಅವರು ದುಡಿದ ಅಥವಾ ಕೂಡಿಟ್ಟ ಹಣ, ಬಿಟ್ಟು ಹೋದ ಹಣವನ್ನ ಹಿಂದಿನವರು ಅದನ್ನ ಉಪಯೋಗಿಸ್ತಾರೆ. ಅದು ಅವರ ಪಾಲಿಗೆ ಮರುಜನ್ಮಕ್ಕೂ ಮುಂದುವರಿಯೋದಿಲ್ಲ ತಾನೆ. ಏಕ್ ಜನ್ಮ ಬಿ ರಿಚೆಸ್ಟ್ रहेगा या नहीं ये भी निश्चित नहीं है. ಮತ್ತು ಹೇಗಿದೆ ಪರಿಸ್ಥಿತಿ ಅಂದ್ರೆ, ಒಂದು ಜನ್ಮ ಅವರ ಹಣ, ಅವರ ಸಂಪತ್ತು, ದುಡಿದಿದ್ದೆಲ್ಲ, ಕೂಡಿಟ್ಟಿದ್ದೆಲ್ಲ ಅವರೇ ಸಮೃದ್ಧವಾಗಿ ಬಳಸ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಹೌದಾನೆ? ಅದು ನಿಶ್ಚಿತ ಇಲ್ಲ. ಎಷ್ಟೇ ವ್ಯಕ್ತಿ ರಿಚೆಸ್ಟ್ ಇನ್ ದ ವರ್ಲ್ಡ್ ಅಂತ ಕರೆಸ್ಕೋಬಹುದು, ಟಾಪ್ 10 ರಿಚೆಸ್ಟ್ ಇನ್ ದ ವರ್ಲ್ಡ್ ಅಂತ ಪ್ರತಿ ವರ್ಷವೂ ಸಹ ಹೆಸರುಗಳನ್ನ ಅನೌನ್ಸ್ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಆದರೆ ಅದೆಲ್ಲವೂ ಈ ಒಂದೇ ಒಂದು ಜನ್ಮಕ್ಕಾಗಿರುತ್ತೆ. ಆದ್ರೆ ನೀವು ಮಕ್ಕಳು ನಿಶ್ಚಯ ಮತ್ತು ನಶೆಯಿಂದ ಹೇಳಬಹುದು, ನಾವು ಅನೇಕ ಜನ್ಮದವರೆಗೋಸ್ಕರ ನಾವು ರಿಚೆಸ್ಟ್ ಆಗಿದ್ದೇವೆ. ನೀವು ಮಕ್ಕಳು ನಿಶ್ಚಯ ಮತ್ತು ನಶೆಯಿಂದ ಹೇಳ್ತೀರಾ, ನಾವು ಅನೇಕ ಜನ್ಮಗಳಿಗಾಗಿ ರಿಚೆಸ್ಟ್ ಅಂದ್ರೆ ಸಮೃದ್ಧರಾಗ್ತೇವೆ. ಅಂದ್ರೆ ಈ ಜನ್ಮದಲ್ಲಿ ಭಗವಂತ ಕೊಟ್ಟಿದ್ದು ಕೊನೆ ತನಕ, ಮನುಷ್ಯ ಕೊಟ್ಟಿದ್ದು ಮನೆ ತನಕ ಅಂತ ಹೇಳಲಾಗುತ್ತೆ ತಾನೆ. ಅದರಿಂದ ಭಗವಂತ ನಮಗೇನ್ ಕೊಡ್ತಾ ಇದ್ದಾರೆ, ಇದು ನಮಗೆ ಅನೇಕ ಜನ್ಮದವರೆಗೆ ರಿಚೆಸ್ಟ್. ಅಂದ್ರೆ ಇಲ್ಲಿ ಹಣವಂತ, ಶ್ರೀಮಂತ, ಧನಿಕ ಅಂತ ದುಡ್ಡು, ಕಾಸು, ಬೆಳ್ಳಿ, ಬಂಗಾರದಷ್ಟೇ ಲೆಕ್ಕ ಅಲ್ಲ. ರಿಚೆಸ್ಟ್ ಅಂತಂದ್ರೆ ಇಲ್ಲಿ ಅನೇಕ ಜನ್ಮ ನಾವು ಸಮೃದ್ಧವಾಗಿರ್ತೇವೆ. ಸಮೃದ್ಧಿಯನ್ನೇ ಬೇರೆ ಪದದಲ್ಲಿ ಶ್ರೀಮಂತಿಕೆ ಅಂತ ಹೇಳ್ಬೋದು. ಆದ್ರೆ ಶ್ರೀಮಂತಿಕೆ ಆಲ್ಟರ್ನೇಟ್ ಎಲ್ರೂ ಸಹ ಹಣಕಾಸು, ದುಡ್ಡಿನ ವ್ಯವಹಾರಕ್ಕೆ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಅದಷ್ಟೇ ಅಲ್ಲ, ಸ್ವರ್ಗದಲ್ಲಿ ಅಷ್ಟೈಶ್ವರ್ಯ ಭಾಗ್ಯಗಳು ಇರುತ್ತೆ. ಅಂದ್ರೆ ನೀವು ಜನ್ಮಾಂತರ ಸಮೃದ್ಧ ಯಾವುದ್ರಲ್ಲಿ? ಆರೋಗ್ಯದಲ್ಲಿ ಮತ್ತು ಸಂಪತ್ತಿನಲ್ಲಿ, ಯಶಸ್ಸಿನಲ್ಲಿ, ವಿದ್ಯೆನಲ್ಲಿ, ಹೀಗೆ ಪ್ರತಿಯೊಂದರಲ್ಲೂ ಸಹ ನೀವು ಸಮೃದ್ಧಿಯನ್ನ ಪಡೆದಿರ್ತೀರಾ. ಏಕೆ ಅಂತಂದ್ರೆ ನಿಮ್ಮೆಲ್ರಿಗೂ ಸಿಗ್ತಾ ಇರ್ತಕ್ಕಂತಹದ್ದು ಅವಿನಾಶಿಯಾದಂತಹ ಜ್ಞಾನದ ಖಜಾನೆ, ಅಥವಾ ಭಗವಂತನಿಂದ ಸಿಗ್ತಾ ಇರ್ತಕ್ಕಂತಹ ಅವಿನಾಶಿ ಖಜಾನೆಗಳು. ಇದು ಭಗವಂತನಿಂದ ನೀವು ಅವಿನಾಶಿ ಖಜಾನೆಗಳನ್ನ ಪಡ್ಕೊಂಡು ಅದರಲ್ಲಿ ಸಮೃದ್ಧ ಸಂಪನ್ನ ಆಗ್ತಾ ಇದ್ದೀರಾ. ನಿಮ್ಮೆಲ್ರಿಗೂ ಗೊತ್ತಿದೆ, ನಾವೆಲ್ಲರೂ ಈ ಸಮಯದಲ್ಲಿ ಪುರುಷಾರ್ಥ ಮಾಡಿ ಚೆನ್ನಾಗಿ ನಾವು ಪುರುಷಾರ್ಥ ಮಾಡಿದ್ರೆ ಒಂದು ದಿನದಲ್ಲೂ ನಾವು ಬೇಕಾದಷ್ಟು ಸಂಪಾದನೆಯನ್ನ ಮಾಡ್ಕೋಬಹುದು.
ಒಂದು ದಿನದಲ್ಲಿ ನಾವು ಸರಿಯಾದ ತೀವ್ರ ಪುರುಷಾರ್ಥವನ್ನ ಅಥವಾ ಯಥಾರ್ಥ ಪುರುಷಾರ್ಥ ಮಾಡಿದ್ರು ಸಹ ಬೇಕಾದಷ್ಟು ಗಳಿಕೆಯನ್ನ ನಾವು ಮಾಡಬಹುದು. ನಿಮ್ಗೆ ಗೊತ್ತಿದೆ ತಾನೆ, ಏಕ್ ದಿನ ಮೇ ಆಪ್ ಕಿತ್ನಿ ಕಮಾಯಿ ಕರ್ತೆ ಹೋ ಹಿಸಾಬ್ ಜಾನ್ತೆ ಹೋ. ಒಂದು ದಿನದಲ್ಲಿ ನೀವು ನಿಮ್ಮ ಆದಾಯ, ಒಂದು ದಿನದ ಆದಾಯ ಎಷ್ಟು ನಿಮ್ಗೆ ಗೊತ್ತಿದ್ಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ನೋಡಿ, ಒಬ್ಬ ಸರ್ಕಾರಿ ನೌಕರನಾಗಿದ್ರೆ ಅಥವಾ ಒಬ್ಬ ಅಧಿಕಾರಿಯಾಗಿದ್ರೆ ಅವನಿಗೆ ತಿಂಗಳಿಗೆ 1 ಲಕ್ಷನೋ 80-70 ಸಾವಿರನೋ ಬರ್ತಾ ಇದ್ರೆ ಅವನ ಒಂದು ದಿನದ ಆದಾಯ ಎಷ್ಟು ಅಂತ ಲೆಕ್ಕ ಹಾಕ್ಬೋದಲ್ಲ. ಹಾಗೇನೆ ದಿನಗೂಲಿ ಮಾಡ್ತಕ್ಕಂಥವ್ರಿಗೂ ಒಂದು ದಿನಕ್ಕೆ ಮಿನಿಮಮ್ ಅಂದ್ರೆ ಇಷ್ಟು 200, 300, 700, 1000 ಅಂತ ಇರುತ್ತಲ್ಲ. ಆತರ ಬಾಬಾ ಕೇಳ್ತಾರೆ, ಮಕ್ಕಳೇ, ನಿಮ್ಮ ಒಂದು ಆಧ್ಯಾತ್ಮಿಕ ಸಾಧನೆಯಿಂದ, ನಿಮ್ಮ ಒಂದು ಯೋಗ, ಜ್ಞಾನ, ಧಾರಣೆ, ಸೇವೆ, ಬಾಬಾ ಅವ್ರು ಹೇಳಿದ ಶ್ರೀಮತದ ಪ್ರಕಾರ ನೀವು ನಡ್ಕೊಳ್ಳೋದ್ರಿಂದ ನಿಮ್ಮ ಆದಾಯ ಅಥವಾ ನಿಮ್ಮ ಗಳಿಕೆ ಪುರುಷಾರ್ಥ ಮಾಡಿದ್ರೆ ನಿಮ್ಮ ಗಳಿಕೆ ಎಷ್ಟಾಗಿರಬಹುದು? ಗಾಯ ಹುವಾ ಹೇ, ಅನುಭವ ಹೇ, ಏಕ್ ಕದಮ್ ಮೇ ಪದಂ. ಇದನ್ನ ಪದೇ ಪದೇ ಬಾಬಾ ಹೇಳ್ತಾ ಇದ್ದಾರೆ, ಹೇಳಿದ್ದಾರೆ, ನಿಮ್ಗೆ ಅನುಭವನೂ ಇದೆ. ನಿಮ್ಮ ಆದಾಯ ಎಷ್ಟು ಅಂದ್ರೆ, ಒಂದು ಹೆಜ್ಜೆಗೆ ಅಂದ್ರೆ ನೀವು 1% ಹಾಕಿದ್ರೆ ಅದಕ್ಕೆ ಬಾಬರವ್ರದ್ದು ಎಷ್ಟು ಪರ್ಸೆಂಟ್? 100 ಅಲ್ಲ, 1000 ಅಲ್ಲ, ಮತ್ತು 10,000 ಅಲ್ಲ, ಲಕ್ಷ ಅಲ್ಲ, ಕೋಟಿ ಅಲ್ಲ, ಅನೇಕ ಕೋಟಿಗಳು. ಅದಕ್ಕೆ ಒಂದು ಪದುಮ ಅಂತಾರೆ. ಅಂದ್ರೆ ನಿಮ್ಮ ಒಂದು ಹೆಜ್ಜೆಗೆ, ನಿಮ್ಮ ಅದು ಬಾಬಾ ಇಲ್ಲಿ ಒಂದು ಪ್ರಾಸಬದ್ಧವಾಗಿ ಹೇಳ್ತಾರೆ, ಏಕ್ ಕದಮ್ಮೆ ಪದಂ ಅಂತ. ಅರ್ಥಾತ್ ನಿಮ್ಮ ಒಂದು ಪ್ರಯತ್ನಕ್ಕೆ, ನಿಮ್ಮ ಒಂದು ಹೆಜ್ಜೆ ಮುನ್ನಡೆಗೆ ಬಾಬರವರು ಅನೇಕ ಕೋಟಿ ನಮ್ಗೆ ಮುನ್ನಡೆಯನ್ನ ಅಥವಾ ನಮಗೆ ಸಮೃದ್ಧಿಯನ್ನ ಕೊಡ್ತಾರೆ. ಇದು ನಿಮ್ಮ ಲೆಕ್ಕಾಚಾರ, ಒಂದು ದಿನದ ಗಳಿಕೆ ಹೀಗಿದೆ ಅಂತ ಬಾಬಾ ಹೇಳ್ತಾರೆ. ಅಂದ್ರೆ ಉದಾಹರಣೆಗೆ ನೀವು ಒಂದ್ ಸ್ವಲ್ಪ ಪ್ರಯತ್ನ ಮಾಡಿ ಪುರುಷಾರ್ಥ ಮಾಡಿದ್ರಿ ಅಂದ್ರೆ ಅದರ ಹಿಂದೆ ನಿಮಗೆ ಅರಿವಿಲ್ಲದಂತೆಯೇ ಬಾಬಾ ಬೇಕಾದಷ್ಟು ಕೊಡ್ತಿರ್ತಾರೆ. ಉದಾಹರಣೆಗೆ ನಾವೊಂದು ಜ್ಞಾನ ಖಜಾನೆಯನ್ನ ತಿಳ್ಕೊಳ್ತೀವಿ, ಕೇಳ್ತೀವಿ. ಇದರ ಜೊತೆಲಿ ಏನ್ ಬರುತ್ತೆ? ನಮ್ಗೆ ಖುಷಿಯ ಖಜಾನೆ ಸಿಗುತ್ತೆ. ಹೊತ್ತಾ ನೀವು ಬೆಳಗಿನ ಮುರಳಿಯನ್ನ ನೀವು ಕೇಳ್ತೀರಿ. ಇದು ಒಂದ್ ಹೆಜ್ಜೆ ನೀವು ಮುಂದಿಡೋದು ಅಂತ ಇಟ್ಕೊಳ್ಳಿ. ಈ ಜ್ಞಾನವನ್ನ ತಿಳ್ಕೊಳ್ಳೋದ್ರಿಂದ ಏನೇನ್ ಸಿಗುತ್ತೆ? ನಿಮ್ಮ ಸಂಕಲ್ಪಗಳು ಶುದ್ಧಿ ಆಗುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ, ನಿಮ್ಮ ಆರೋಗ್ಯದಲ್ಲಿ ಒಂದು ಸ್ಥಿರತೆ ಬರುತ್ತೆ. ಏಕೆಂದ್ರೆ ಒಂದ್ ರೀತಿನಲ್ಲಿ ನಿಮಗೆ ಮಾನಸಿಕವಾದಂತಹ ಒಂದು ನೆಮ್ಮದಿ ಇರುತ್ತೆ, ಮತ್ತು ಸಕಾರಾತ್ಮಕ ಚಿಂತನೆಗಳು ಬರುತ್ತೆ, ನಿಮ್ಮಲ್ಲಿ ಒಳ್ಳೆಯ ಗುಣಗಳು ಬರುತ್ತೆ, ನಿಮ್ಮಲ್ಲಿ ಶಕ್ತಿಗಳು ರೂಪದಲ್ಲಿ ಜ್ಞಾನ ಬದಲಾವಣೆ ಆಗುತ್ತೆ, ನಿಮ್ಮಿಂದ ಬೇರೆಯವರಿಗೆ ಆಶೀರ್ವಾದ ಸಿಗುತ್ತೆ, ಶ್ರೇಷ್ಠ ಕರ್ಮ ಆಗುತ್ತೆ. ಹೀಗೆ ನೀವು ಲೆಕ್ಕ ಹಾಕ್ತಾ ಹೋದ್ರೆ ಒಂದು ಹೆಜ್ಜೆಯಿಂದ ನಿಮ್ಗೆ ಕೋಟಿ ಹೆಜ್ಜೆಗಳ ಲಾಭವಾಗುತ್ತೆ. ಅಂದ್ರೆ ಅದರ ಒಂದು ಗಳಿಕೆ ನಿಮ್ಗಾಗುತ್ತೆ, ಅದರ ಪುಣ್ಯ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅಂದರೆ ದಿನವೊಂದಕ್ಕೆ ನೀವು ತಂದೆಯ ಮೂಲಕ, ತಂದೆಯ ಒಂದು ಜ್ಞಾನದ ಮೂಲಕ, ಅರ್ಥಾತ್ ಈ ವಾಣಿಯ ಮೂಲಕ ಅನ್ಕೊಳ್ಳಿ, ಅಥವಾ ಯಾದ ದ್ವಾರ ಬಾಬಾವರ ನೆನಪಿನ ಮೂಲಕ ಪ್ರತಿ ಹೆಜ್ಜೆನಲ್ಲೂ ಪದುಮ ಪಟ್ಟು ನೀವು ಜಮಾ ಮಾಡ್ಕೊಳ್ತೀರಾ. ಅದರಿಂದ ಬಾಬಾ ಕೇಳ್ತಾರೆ, ಇಡೀ ದಿನದಲ್ಲಿ ನೀವು ಎಷ್ಟು ಹೆಜ್ಜೆ ನೆನಪಿನಿಂದ ಎತ್ತುತ್ತೀರಾ? ಜಿತ್ನೆ ಬಿ ಕದಂ ಯಾದ್ ಮೇ ಉಠಾತೆ ಹೋ ತೋ ಪದಂ ಜಮಾ ಕರ್ತೆ ಹೋ. ಅಂದ್ರೆ ನಿಮ್ಮ ಹೆಜ್ಜೆಗಳು ಅಂದ್ರೆ ಇದು ಸ್ಥೂಲವಾಗಿ ನೀವು ಕಾಲಿನ ಹೆಜ್ಜೆ ಎತ್ತಿಟ್ಟಷ್ಟು ನಿಮ್ಗೆ ಪದುಮ ಜಮಾ ಆಗುತ್ತೆ ಅಂತ ಆ ಹೆಜ್ಜೆ ಅಷ್ಟೇ ಅಲ್ಲ, ನೀವು ಏನು ಯೋಚಿಸ್ತೀರೋ ಅದು ಒಂದು ಹೆಜ್ಜೆ, ಏನು ನಿರ್ಧಾರ ತಗೊಳ್ತೀರ, ಏನು ಮಾತಾಡ್ತೀರ, ನೀವು ಮಾಡ್ತಕ್ಕಂತಹ ಎಲ್ಲ ಮನವಚನ ಕರ್ಮಗಳು ಒಂದೊಂದು ಹೆಜ್ಜೆಗಳಾಗುತ್ತೆ. ಹೀಗೆ ನೀವು ಯಾವುದಕ್ಕೆ ನೀವು ಮುಂದುವರಿತೀರೋ ಅದರಲ್ಲೆಲ್ಲ ನಿಮಗೆ ಪದುಮ ಕೋಟಿ ನಿಮ್ಗೆ ಜಮಾ ಆಗ್ತಾ ಇರುತ್ತೆ. ಈ ರೀತಿ ನಮ್ಗೆ ಗಳಿಕೆ ಜೀವನದಲ್ಲಿ ನಿಜವಾದಂತಹ ಕಮಾಯಿ ಕರಾನೆವಾಲ, ಖಜಾನಾ ಜಮಾ ಕರಾನೆವಾಲ, ವಿಶ್ವ ಮೇ ಕೊಯ್ ಹೋಂಗ. ಅಂದ್ರೆ ನಮ್ಗೆ ಸಪೋರ್ಟ್ ಮಾಡಿ, ನಮಗೆ ಒಂದು ಪ್ರೇರಣೆಯನ್ನ ನೀಡಿ, ನಮ್ಗೆ ಜಾಗೃತಿ ಮಾಡಿ, ನಮಗೆ ಅಭಿರುಚಿಯನ್ನ ಮೂಡಿಸಿ, ನಮಗೆ ಪ್ರಾಪ್ತಿ ಮಾಡಿಸಿ, ನಮ್ಮನ್ನು ಒಲಿಸಿ, ನಮ್ಮನ್ನ ಬಾಬಾ ಒಪ್ಪಿಸಿ, ಈ ರೀತಿನಲ್ಲಿ ಬಾಬಾ ಏನ್ ಮಾಡ್ತಾರೆ? ಒಂದು ದಾರಿಗೆ ತರ್ತಾರೆ. ಅಂದ್ರೆ ನಾವು ಪುರುಷಾರ್ಥ ಮಾಡ್ಲಿಕ್ಕೆ ನಮ್ಗೆ ತಯಾರು ಮಾಡ್ತಾರೆ. ಹೀಗೆ ನಮ್ಮಿಂದ ಪುರುಷಾರ್ಥ ಮಾಡಿಸಿ, ನಮ್ಮ ಮುಖಾಂತರ ನಮ್ ಜೀವನಕ್ಕೇನೆ ಗಳಿಕೆ ಮಾಡಿಸಿ, ಇದೊಂದು ಒಳ್ಳೆ ಪುರುಷಾರ್ಥ ಇದೆ, ಹೀಗ್ ಮಾಡಿ ಸಿಗುತ್ತೆ ಅಂತ ಬಾಬಾ ನಮ್ಗೆ ಏನ್ ಮಾಡ್ತಾರೆ? ಪ್ರೋತ್ಸಾಹ ಕೊಡ್ತಾರಲ್ವಾ, ಹುಮ್ಮಸ್ಸು ಕೊಡ್ತಾರೆ, ಸ್ಫೂರ್ತಿ ಕೊಡ್ತಾರೆ, ಉಲ್ಲಾಸ ಉತ್ಸಾಹವನ್ನ ಮೂಡಿಸ್ತಾರೆ.
ಈ ತರ ನಮಗೆ ಉತ್ಸಾಹ ಭರಿಸಿ ಮತ್ತು ನಮ್ಮಿಂದ ನಮ್ ಜೀವನಕ್ಕಾಗಿ ಖಜಾನೆಯನ್ನ ಜಮಾ ಮಾಡಿಸ್ತಕ್ಕಂಥವ್ರನ್ನ ಯಾರನ್ನಾದ್ರೂ ಈ ಜಗತ್ತಲ್ಲಿ ನೋಡಿದ್ದೀರಾ? ಶಿವಬಾಬಾನೇ ನಮ್ಗೇನ್ ಮಾಡ್ತಾರೆ? ನಮ್ಗೆ ಮನಸ್ಸಿದೆಯೋ ಇಲ್ವೋ ನೋಡಿ ಆ ರೀತಿ ನಮ್ ಮನಸ್ಸು ಸ್ವಲ್ಪ ಆಲಸ್ಯದಲ್ಲೋ ಅಥವಾ ನಮ್ಗೆ ಬೆಳಗಾಗೆದ್ದು ನಮ್ ಮನೆ ಕೆಲಸ ಅಡಿಗೆ ತಿಂಡಿ ಅಂತ ಅಕ್ಕಂದ್ರು ಅಣ್ಣಂದ್ರು ಅವ್ರವ್ರದ್ದು ಹೀಗೆ ನಮ್ಮ ಒಂದು ದೇಹದ ಒಂದು ಪದಾರ್ಥಗಳು ವ್ಯಕ್ತಿ ವಸ್ತು ವೈಭವಗಳಲ್ಲಿ ಯಥಾವತ್ತಾಗಿ ಬೆಳಗ್ಗೆ ಮುಳುಗೋಗ್ತಿದ್ವಿ. ಆದ್ರೆ ಅದರಿಂದ ಬಾಬಾ 1 ಗಂಟೆ ಆದ್ರೂ ನಮ್ಮನ್ನ ಬಿಡಿಸಿ ಈ ತರ ಜಮಾ ಮಾಡ್ಕೊಳ್ಳುವ ಒಂದು ಗೈಡೆನ್ಸ್ ಕೊಡ್ತಾರಲ್ಲ ನಮ್ಮನ್ನ. ಇಂತಹ ಒಂದು ಜಮಾ ಮಾಡಿಸುವಂತವ್ರು ವಿಶ್ವದಲ್ಲಿ ಯಾರಾದ್ರನ್ನಾದ್ರೂ ನೋಡಿದ್ದೀರಾ? ಎಲ್ರು ಸಹ ಏನ್ ಮಾಡ್ತಾರೆ? ನಮ್ಮಿಂದ ಸಹಯೋಗ ತಗೋತಾರೆ, ಆಮೇಲೆ ನಮ್ಮನ್ನೇ ದೂರ ಮಾಡ್ಬಿಡ್ತಾರೆ. ಈ ತರ ಮನುಷ್ಯರಲ್ಲಿ ಏನಿರುತ್ತೆ? ಸುಖ ದುಃಖ ಎರಡೂ ಇರುತ್ತೆ. ಆದ್ರೆ ಭಗವಂತನ ಬಳಿ ದುಃಖ ಇಲ್ಲ, ಕೇವಲ ಸುಖ. ವಿಶ್ವ ಮೇ ಚಕ್ಕರ್ ಲಗಾಕರ್ आओ, ಸಿವಾಯ್ ಆಪ್ಗೆ ಇತ್ನಾ ಜಮಾ ಕೊಯ್ ಕರ್ ನಹಿ ಸಕ್ತಾ. ನೀವು ಬೇಕಾದ್ರೆ ಜಗತ್ತೆಲ್ಲ ಸುತ್ತಾಕೊಂಡ್ ಬನ್ನಿ, ನಿಮ್ಮಂತೆ ಯಾರು ಜಮಾ ಮಾಡ್ಕೊಳ್ತಾ ಇಲ್ಲ. ಈಗ ನೋಡಿ ಲಾಕ್ಡೌನ್ ಟೈಮಲ್ಲೇ ನೋಡಿ ಈ ಭಕ್ತರ ಪರಿಸ್ಥಿತಿ ಏನಿದೆ. ಅಥವಾ ಇನ್ನೂ ಅನೇಕರು ಸಾಧಕರೆಲ್ಲ ಇದ್ದಾರೆ, ಅವರು ಏಕಾಂಗಿ ಆಗ್ಬಿಡ್ತಾರೆ. ಏಕಾಂಗಿಯಾಗಿ ನಿಧಾನವಾಗಿ ಬಾಬಾ ಹೇಳ್ತಾರಲ್ಲ, ಮಾಯೆ ಮೊದಲು ನಿಮ್ಮನ್ನ ಏನ್ ಮಾಡುತ್ತೆ? ಒಂಟಿ ಮಾಡುತ್ತೆ. ಮಾಯೆ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕಿಂತ ಮೊದಲು ಅದು ಹೊಂಚಾಗ್ತಾ ಇರುತ್ತೆ ನಮ್ಮನ್ನ ಯಾವಾಗ ಒಂಟಿ ಮಾಡೋದು ಅಂತ. ಈ ಲಾಕ್ಡೌನ್ ಟೈಮಲ್ಲಿ ಒಳ್ಳೆ ಸಮಯ ಸಿಕ್ತು, ನಮ್ಗೆ ಸಂಘಟನೆ ಇಲ್ಲ ಮತ್ತು ನಾವಾಗೆ ಆಸಕ್ತಿ ತೋರ್ಸೋದಿಲ್ಲ. ಟೀಚರ್ಗಳ ಅಕ್ಕಂದ್ರಗಳು ಅಥವಾ ಪರಿವಾರದವರು ಆಸಕ್ತಿ ವಹಿಸಿ ನಮ್ಮನ್ನ ಮುಂದುವರಿಸ್ಲಿಕ್ಕೆ ಹೋದ್ರು ನಾವು ಪ್ರತಿಜ್ಞೆ ಮಾಡ್ಬಿಟ್ಟಿರ್ತೀವಿ ನಮ್ಗೆ ಇಷ್ಟೇ ಆಗೋದು, ನಮ್ಗೆ ಆಗಲ್ಲ ಅಂತ. ಆತರ ಕೆಲವರು ಈ ಆನ್ಲೈನ್ ಕ್ಲಾಸಸ್ಗೂ ಸಹ ಬರೋದಿಲ್ಲ. ಅಂದ್ರೆ ಅಷ್ಟು ಸುಲಭವಾಗಿ ಮನೆಗೆ ಬಂದು ಬಾಬಾ ಪಾಠ ಹೇಳ್ತೀನಿ ಅಂದ್ರೂ ಸಹ ಅದನ್ನ ಮೊಬೈಲ್ ಆನ್ ಮಾಡಿ ಒಂದ್ ಅರ್ಧ ಗಂಟೆ ಕೂತ್ಕೊಳ್ಳೋಕೆ ಅವರು ತಯಾರಾಗಿರೋದಿಲ್ಲ. ಹೀಗೆ ಎಲ್ಲಾರು ಸಹ ಪ್ರಪಂಚದಲ್ಲಿ ಆದಾಯ ಮಾಡ್ಕೋತಾ ಇಲ್ಲ. ನಾವು ಬಾಬೋರ ಮಕ್ಕಳು ಎಷ್ಟು ಚೆನ್ನಾಗಿ ನೀವು ಮನೇಲಿ ಕೂತ್ಕೊಂಡೇ ಗಳಿಸ್ತಾ ಇದ್ದೀರ ತಾನೆ. ಯಾರೆಲ್ಲ ಗಳಿಸ್ತಾ ಇಲ್ಲ ಅವರು ಪುರುಷಾರ್ಥ ಮಾಡಿ ಈ ಸಂಘಟನೆಯಲ್ಲಿ ಬರಬೇಕು. ಏಕೆಂದ್ರೆ ಏಕಾಂಗಿ ಆಗೋದು ಅದು ಒಳ್ಳೆಯ ಲಕ್ಷಣ ಅಲ್ಲ. ಅಂದ್ರೆ ಭಲೆ ನಮ್ಗೆ ಲಾಕ್ಡೌನ್ ಇದೆ, ಆದ್ರೆ ಮನೇಲಿ ಕೂತ್ಕೊಂಡು ಬಾಬಾ ಇನ್ನೂ ಅವಕಾಶ ಕೊಡ್ತಾ ಇದ್ದಾರೆ ತಾನೆ. ಏಕೆಂದ್ರೆ ನಾವು ಒಬ್ಬಂಟಿ ಆದಾಗ ದುರ್ಬಲ ಆಗ್ಬಿಡ್ತೀವಿ. ಆಗ ನಮ್ಗೆ ಅನೇಕ ತರದ ಮಾಯೆಯ ಪ್ರಭಾವಗಳು ನಮ್ಮ ಮೇಲೆ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ಒಂದು ಯೋಗದಿಂದ ಮನೋಬಲ ಹೆಚ್ಚಿಸ್ಕೊಳ್ಳಿ, ಎರಡನೇದು ಮುರಳಿ ಕೇಳಿ ಮನೋಬಲ ಹೆಚ್ಚಿಸ್ಕೊಳ್ಳಿ. ಇದಕ್ಕೋಸ್ಕರ ನಾವು ಆನ್ಲೈನ್ ಕ್ಲಾಸಸ್ ಅನ್ನ ಕೇಳ್ಬೇಕು. ಇದನ್ನ ಅಥವಾ ವೈಯಕ್ತಿಕ ಸಾಧನೆನೂ ಮಾಡಿ. ಆದ್ರೆ ನಿಮ್ಗೆ ಆನ್ಲೈನ್ ಕ್ಲಾಸ್ ಅಲ್ಲಿ ನಿಮಗೆ ಪರಿಚಯ ಇರ್ತಕ್ಕಂತಹ ಯಾರು ನಿಮ್ಮದೇ ಸೇವಾ ಕೇಂದ್ರ, ನಿಮ್ಮದೇ ಊರಿನಲ್ಲಿ ಇರ್ತಕ್ಕಂತಹ ಒಂದು ಕ್ಲಾಸಸ್ ಅಲ್ಲಿ ಒಂದ್ ರೀತಿನಲ್ಲಿ ಅದು ವಿಶೇಷ ಸ್ವಂತಿಕೆ ಇರುತ್ತೆ, ಅದರ ಉತ್ಸಾಹನೆ ಬೇರೆ ಇರುತ್ತೆ. ಅದರಿಂದ ನಾವು ಬಾಬಾ ಹೇಳ್ತಾ ಇದ್ರೆ ಪ್ರಪಂಚದಲ್ಲಿ ಇಂಥ ಸಮಯದಲ್ಲೂ ಉದ್ಧಾರ ಮಾಡ್ಕೊಳ್ತಾ ಇರೋರು ನೀವು ಮಕ್ಕಳೇನೆ. इसलिए बाप कहते हैं इस श्रेष्ठ स्मृति में रहो कि हम आत्माओं का भाग्य परमात्मा द्वारा ऐसा ಶ್ರೇಷ್ಠ ಬನಾ ಹೇ. ಆದ್ರಿಂದ ನಿಮಗೆ ಇಂಥ ಒಂದು ಶ್ರೇಷ್ಠವಾದಂತಹ ನೀವು ಸ್ಮೃತಿಯಲ್ಲಿರಿ. ಅಂದ್ರೆ ಪರಮಾತ್ಮ ಶಿವಬಾಬರವರ ಮುಖಾಂತರವೇ ನಮಗೆ ಇಂತಹ ಶ್ರೇಷ್ಠವಾದ ಭಾಗ್ಯ ರೂಪಿತವಾಗ್ತಾ ಇದೆ ಅಂತ. ಅದರಿಂದ ಅರ್ಥ ಆಗ್ತಾ ಇದೆ ತಾನೆ. ಒಂದು ದಿನನೂ ಬಾಬರವರ ಈ ಕ್ಲಾಸ್ ಅನ್ನ ಬಿಡಬಾರ್ದು. ಮತ್ತು ಜೊತೆಗೆ ಬಾಬಾ ಹೇಳ್ತಾರಲ್ಲ, ಈಗ ಮಧುಬನದಲ್ಲೂ ಸಹ ವಿಶೇಷವಾಗಿ ಯೋಗ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದಾರೆ. ಬೆಳಗ್ಗೆ ಅಂತೂ ವೈಯಕ್ತಿಕ ಪುರುಷಾರ್ಥ ಆಯ್ತು, ಸಾಯಂಕಾಲ ವಿಶ್ವಕ್ಕೆ ಸಕಾಶನ ಅಂದ್ರೆ ನಮ್ಮ ಶಕ್ತಿಯನ್ನ ಬಾಬರವರಿಂದ ತಗೊಳ್ಳೋದು, ಜಗತ್ತಿಗೆ ಆ ಒಂದು ಮನೋಬಲದ ಸೇವೆಯನ್ನ ಮಾಡೋದು. ಆದ್ರಿಂದ ಸಂಜೆ ಮನೋಬಲದ ಸೇವೆಯ ಯೋಗನೂ ಸಹ ಮಾಡಿ. ಅದಕ್ಕೂ ಸಹ ಸಂಘಟನೆ ಇದೆ ತಾನೆ ಇಲ್ಲಿ. ಅಪ್ನೆ ಖಜಾನೆ ತೋ ಜಾನ್ತೆ ಹೋ ನಾ, ಸಮಯಕ್ಕೆ ಖಜಾನೆ ಕೋ ಬಿ ಜಾನ್ತೆ ಹೋ. ನಿಮ್ಮ ಸಂಪತ್ತು, ನಿಮ್ಮ ಖಜಾನೆ, ನಿಮ್ಮ ಭಂಡಾರ ಏನು ಅನ್ನೋದು ಗೊತ್ತಿದೆ ತಾನೆ. ಇಸ್ ಸಂಗಮ ಯುಗಕ್ಕ ಸಮಯ ಕಿತ್ನಾ ಶ್ರೇಷ್ಠ ಹೇ. ನಿಮ್ಮ ನಿಧಿ, ನಿಮ್ಮ ಸಂಪತ್ತಿನಲ್ಲಿ ಸಮಯ ಅಂತಕ್ಕಂಥದ್ದು ಅಮೋಘವಾದ ಸಂಪತ್ತು, ಅರ್ಥಾತ್ ಅತ್ಯಂತ ಶ್ರೇಷ್ಠವಾದ ಸಂಪತ್ತು ಈ ಸಂಗಮ ಯುಗದಲ್ಲಿ. ಯಾವ ಪ್ರಾಪ್ತಿ ಬೇಕೋ ಅದರ ಅಧಿಕಾರಿಗಳಾಗಿ ತಂದೆಯಿಂದ ನೀವು ಪಡ್ಕೋಬಹುದು. ಅಂದ್ರೆ ನಿಮ್ಗೆ ಜ್ಞಾನದ ಖಜಾನೆ ಬೇಕೋ, ಅಥವಾ ಇನ್ಯಾವ ಪ್ರಾಪ್ತಿ ಬೇಕೋ, ನೀವು ಹಕ್ಕಿನಿಂದ ನೀವು ಬಾಬಾವರಿಂದ ತಗೋತಾ ಇದ್ದೀರಿ. ನಿಮಗೆ ಹಕ್ಕಿದೆ, ಭಗವಂತ ಕೊಡ್ಲಿಕ್ಕೆ ಇದ್ದಾನೆ, ನೀವು ತಗೊಳಕ್ಕೆ ಇದ್ದೀರಾ. ಎಲ್ಲ ಅಧಿಕಾರಗಳನ್ನು ಪಡ್ಕೊಂಡಿದ್ದೀರಾ. ಬಾಬಾ ತಿಳಿಸ್ತಾ ಇದ್ದಾರೆ,
ಒಂದೊಂದು ಶ್ರೇಷ್ಠ ಸಂಕಲ್ಪವು ಅತ್ಯಂತ ಮಹತ್ವದ ಒಂದು ಸಂಪತ್ತಾಗಿದೆ, ನಿಧಿಯಾಗಿದೆ. ಅಂದ್ರೆ ಸಂಕಲ್ಪ ಅಂತಕ್ಕಂತಹುದು ಮಹತ್ವಪೂರ್ಣವಾದಂತಹ ಒಂದು ಖಜಾನೆ, ಒಂದು ಪ್ರಾಪರ್ಟಿ ಆಗಿದೆ, ಸಂಪತ್ತಾಗಿದೆ. ಸಮಯ ಅತ್ಯಂತ ದೊಡ್ಡದಾದಂತ ಹಿರಿದಾದಂತ ಖಜಾನೆ ಆಗಿದೆ. ನೋಡ್ತಾ ಇದ್ದೀವಿ ತಾನೆ ಇವತ್ತು ಪ್ರಪಂಚದಲ್ಲಿ. ಸಂಕಲ್ಪ ಬಿ ಬಡಾ ಖಜಾನ ಹೇ, ಹೀಗೆ ಸಮಯ ಮತ್ತು ಸಂಕಲ್ಪ ಬಾಬಾ ತಿಳಿಸ್ತಾ ಇದ್ದಾರೆ, ಇವೆರಡೂ ಅತಿ ಮುಖ್ಯವಾದಂತಹ ಅಥವಾ ಪ್ರಮುಖವಾದಂತಹ ಸಂಪತ್ತಾಗಿದೆ. ಸಮಯ ಮತ್ತು ಸಂಕಲ್ಪ. ಸರ್ವ ಖಜಾನೆ ಸರ್ವಶಕ್ತಿಯ ಬಡೆ ಸೆ ಬಡ ಖಜಾನ ಹೇ, ಹಾಗೆ ಸಮಯ, ಸಂಕಲ್ಪ ಮತ್ತು ಸರ್ವಶಕ್ತಿಗಳು ಅತಿ ಮುಖ್ಯವಾಗಿರ್ತಕ್ಕಂಥ ಖಜಾನೆ ಆಗಿದೆ. ಅಂದ್ರೆ ಈ ಎರಡು ಖಜಾನೆ ನಮ್ಗೆ ಕಾಣೋದೇನೇ ಇಲ್ಲ. ಅದು ನಾವ್ ಎಷ್ಟೊಂದು ವೇಸ್ಟ್ ಮಾಡ್ತಿರ್ತೀವಲ್ಲ. ಈಗ ಉದಾಹರಣೆಗೆ ಮನುಷ್ಯನ ಶರೀರ ಪಂಚತತ್ವಗಳಿಂದ ಮಾಡಿದೆ ಅಂತ ನಾವು ಹೇಳ್ತೀವಿ. ಆದ್ರೆ ಈ ಪಂಚತತ್ವಗಳಲ್ಲಿ ನಾವು ಯಾವ ತತ್ವವನ್ನ ದೇಹಕ್ಕೆ ಹೆಚ್ಚಾಗಿ ಕೊಡ್ತಾ ಇದ್ದೀವಿ? ಪ್ರಕೃತಿ ತತ್ವ. ಅಂದ್ರೆ ಪ್ರಕೃತಿ, ಅಗ್ನಿ, ವಾಯು, ಜಲ, ಪೃಥ್ವಿ, ಆಕಾಶ ಅಂತ ಹೇಳ್ತೀವಿ ತಾನೆ. ಈ ಪೃಥ್ವಿಯಿಂದ ಬೆಳೆದಂತಹ ಆಹಾರ ಪದಾರ್ಥಗಳು ನಾವು ನೋಡ್ತೀವಲ್ಲ, ಹಣ್ಣು ಹಂಪಲುಗಳು, ತರಕಾರಿಗಳು, ದವಸ ಧಾನ್ಯಗಳು, ಇವುಗಳನ್ನೆಲ್ಲ ಹಸಿಯಾಗಿ ಕೆಲವು ತಿಂತೀವಿ, ಬೇಯಿಸಿ ಕೆಲವು ತಿಂತೀವಿ. ಅದನ್ನ ಇದಕ್ಕೆ ಅನೇಕ ಖಾದ್ಯ ಮಸಾಲೆಗಳನ್ನೆಲ್ಲ ಸೇರಿಸಿ ರುಚಿಕರ ಮಾಡಿ ತಿಂತೇವೆ. ಹಾಗೆ ನಾವು ಮೂರೊತ್ತು ನಾವು ತಪ್ಪಿಸದಂಗೆ ಏನ್ ಮಾಡ್ತೀವಿ, ದೇಹಕ್ಕೆ ಪೃಥ್ವಿಯಿಂದ ಸಿಕ್ಕಿದಂತಹ ಸಂಪತ್ತನ್ನ ಅಥವಾ ಪೃಥ್ವಿ ತತ್ವವನ್ನ ದೇಹಕ್ಕೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಕೊಟ್ಟು ಕೊಡ್ತೀವಿ. ಅದೇ ರೀತಿನಲ್ಲಿ ಈ ದೇಹ ಅಂತಕ್ಕಂತಹುದು ಅಗ್ನಿಯಿಂದ ಮಾಡಲ್ಪಟ್ಟಿದೆ. ಅಂದ್ರೆ ಈ ದೇಹಕ್ಕೆ ಹೇಳ್ತಾರಲ್ಲ, ಈಗ ಈ ಸಮಯದಲ್ಲಿ ಕರೋನಾ ಟೈಮಲ್ಲಿ ಎಲ್ರೂ ಸಹ ಬೆಳಗಿನ ಒಂದು ಎಳೆ ಬಿಸಿಲಿನಲ್ಲಿ, ಈಗ ಕ್ಲಾಸ್ ಟೈಮಲ್ಲಂತೂ ಆಗೋದಿಲ್ಲ, ನೀವು 8 ಗಂಟೆ ಗಿಂತ ಅಥವಾ 6:30 ಇಂದ 7 ಗಂಟೆ ಒಳಗೂ ಹಾಗೆ, ಅಥವಾ 8 ನಂತರ 8 ರಿಂದ 8:30ವರೆಗೆ ಸ್ವಲ್ಪ ಇನ್ನು ಬಿಸಿಲು ಜಾಸ್ತಿ, ಅದರ ಶಾಖ ಇರೋದಿಲ್ಲ. ಒಂದು ಸ್ವಲ್ಪ ನೀವು ಟೆರೆಸ್ ಮೇಲೋ ಎಲ್ಲೋ ಹೋಗಿ ಒಂದ್ ಸ್ವಲ್ಪ ಮೈಗೆ ಬಿಸಿಲು ತಾಗ್ಬೇಕು. ಅದರಿಂದ ವಿಟಮಿನ್ ಡಿ ಸಿಗುತ್ತೆ. ಮತ್ತು ಈ ಕರೋನಾಗೆ ಅದು ಸಹ ಒಂದು ಪೂರಕವಾಗಿದೆ. ಅದರ ಒಂದು ಅಭ್ಯಾಸನೂ ಒಂದು ಎಕ್ಸರ್ಸೈಸ್ ಲೆಕ್ಕದಲ್ಲಿ ಬರುತ್ತೆ, ಅದನ್ನ ತಗೊಳ್ಳಿ ಅಂತಾರೆ. ಹೀಗೆ ಅಗ್ನಿ ತತ್ವನು ತಗೋಬೇಕು. ಆಮೇಲೆ ಜಲತತ್ವ. ಊಟ ತುಂಬಾ ಮಾಡ್ತೀವಿ, ಅದ್ರಿಂದ ಕೆಲವರಿಗೆ ನೀರು ಕುಡಿಯೋದೇ ಗಮನ ಇರೋದಿಲ್ಲ. ಅದರಿಂದ ನೀರು ಸಹ ದಿನಕ್ಕೆ 2-2.5 ಲೀಟರ್ ಆದ್ರೂ ಕನಿಷ್ಠ ತಗೊಳ್ಬೇಕು ಅಂತಾರೆ. ಅದನ್ನು ಸಹ ಚೆಕ್ ಮಾಡ್ಕೊಳ್ಳಿ, ಅದನ್ನು ಸಹ ಸೇರಿಸ್ಬೇಕು. ಮತ್ತೆ ಅಗ್ನಿ, ವಾಯು, ಗಾಳಿ ತತ್ವ, ಅದನ್ನಂತೂ ನಮ್ಗೆ ಪ್ರಜ್ಞೆನೇ ಇಲ್ಲ. ಗಾಳಿನೂ ಸಹ ನಾವು ತಗೋಬೇಕು. ಅದು ತನ್ನಷ್ಟಾನೆ ಹೋಗ್ತಾ ಇದೆ ಬರ್ತಾ ಇದೆ ಅನ್ನೋದೇ ನಮ್ಗೆ ಎಚ್ಚರ ಇರೋದಿಲ್ಲ. ಉಚ್ಛ್ವಾಸ ನಿಶ್ವಾಸಗಳ ಕಡೆ ಗಮನ ಇರೋದಿಲ್ಲ. ಯಾವಾಗ ಗಮನ ಬರುತ್ತೆ ಅಂದ್ರೆ ಅದಕ್ಕೆ ತೊಂದರೆ ಆದಾಗ. ಅಂತ ತೊಂದರೆ ಯಾವಾಗ ಆಗುತ್ತೆ ಅಂದ್ರೆ ಸ್ವಲ್ಪ ವಯಸ್ಸುಗಳಾಗ್ತಾ ಇದ್ದಂಗೆ ಅವಾಗೇನಾದ್ರೂ ಒಂದು ಸ್ವಲ್ಪ ಉಸಿರಾಟದ ತೊಂದರೆ ಹಾಗೇನೆ ಶುರುವಾಗಿರುತ್ತೆ, ಕೆಮ್ಮು, ನೆಗಡಿ ಅಥವಾ ಅಸ್ತಮಾ ಇದ್ದವರಿಗೆ. ಈಗಂತೂ ನಮಗೆ ಉಸಿರು ಅಥವಾ ಯಾವುದು ಅಗ್ನಿ ವಾಯು ತತ್ವದ ಮಹತ್ವ ಎಷ್ಟಿದೆ ಅಂತ ನಾವು ಈ ಕಣ್ಣಾರೆ ನೋಡ್ತಾ ಇದೀವಿ ತಾನೆ. ಆಕ್ಸಿಜನ್ಗೆ ಎಷ್ಟು ಪರದಾಡ್ತಾ ಇದ್ದಾರೆ. ಅದರಿಂದ ಎಲ್ಲದಕ್ಕಿಂತ ಈಗ ಊಟ ಇಲ್ದೆ ನಾವು ಕೆಲವು ದಿನ ಇರಬಹುದು, ನೀರ್ ಕುಡ್ಕೊಂಡು. ನೀರಿಲ್ದೇನೂ 1-2 ದಿನ 3 ದಿನ ಎಷ್ಟು ದಿನನೂ ಇರ್ತಾರೆ. ಆದ್ರೆ ಗಾಳಿ ಇಲ್ಲದೆ ಒಂದು ಕ್ಷಣನೂ ಇರಕ್ಕೆ ಆಗೋದಿಲ್ಲ ತಾನೆ. ಈಗ ಅದರ ವಾಯು ಮಹತ್ವ ನಮ್ಗೆ ಅರ್ಥ ಆಯ್ತಲ್ಲ. ಆದ್ದರಿಂದಲೇ ಪ್ರಾಣಾಯಾಮನ ಪ್ರತಿದಿನ ಮಾಡಿ, ಪ್ರತಿದಿನ ಹೇಗೆ ನೀರ್ ಕುಡಿತೀವಿ, ಊಟ ಮಾಡ್ತೀವಿ, ಹಾಗೆ ಗಾಳಿಯನ್ನು ಸಹ ಶ್ವಾಸಕೋಶಕ್ಕೆ ಊಟ ಕೊಡ್ಬೇಕು. ಅಂದ್ರೆ ಆ ಶ್ವಾಸಕೋಶದ ಎಲ್ಲ ಕಡೆಗಳಲ್ಲೂ ಸಹ ಸಣ್ಣದಾದಂತಹ ಒಂದು ಬೇರಿನಂತೆ ಹರಡ್ಕೊಂಡಿರ್ತದೆ ಶ್ವಾಸಕೋಶದ ಒಂದು ಆಕಾರ. ಆದ್ರಿಂದ ಎಲ್ಲ ಕಡೆ ಸರಿ ಗಾಳಿ ಹೋಗುವಂಗೆ ನಾವು ಉಸಿರಾಟವನ್ನ, ಪ್ರಾಣಾಯಾಮವನ್ನ, ಅನುಲೋಮ ವಿಲೋಮ ಪ್ರಾಣಾಯಾಮನೆಲ್ಲ ಮಾಡಿದಾಗ ಆ ಶ್ವಾಸಕೋಶದಲ್ಲಿ ಎಲ್ಲ ಕಡೆಗೂ ಗಾಳಿ ಹೋಗುತ್ತೆ. ಈ ರೀತಿನಲ್ಲಿ ಒಂದ್ಸಲ ನಾವು ಮನೆ ಹೇಗೆ ಕ್ಲೀನ್ ಮಾಡ್ತೀವಿ, ಹಾಗೆ ನಮ್ಮ ಶ್ವಾಸಕೋಶದಲ್ಲಿ ಇರ್ತಕ್ಕಂತಹ ಒಳಗಿರ್ತಕ್ಕಂಥ ಗಾಳಿಯನ್ನ ಹೊರಗೆ ಹಾಕೋದು, ಹಾಗೆಲ್ಲನೂ ಸಹ ಶುದ್ಧ ಗಾಳಿ, ಶುದ್ಧ ಆಕ್ಸಿಜನ್ ಬೆಳಗ್ಗೆ ಹೊತ್ತು ಚೆನ್ನಾಗಿರುತ್ತೆ, ಅದನ್ನ ಸೇವನೆ ಮಾಡೋದು. ಹೀಗೆ ಮಾಡಿ ಈಗ ಶ್ವಾಸಕೋಶದ ಆಹಾರದ ಕಡೆನೂ ನಾವು ಗಮನ ಕೊಡ್ಲೇಬೇಕು. ಕಂಪಲ್ಸರಿಯಾಗಿ ಪ್ರತಿಯೊಬ್ರು ಮಾಡ್ಲೇಬೇಕು. ಏಕೆಂದ್ರೆ ನಾವೆಲ್ಲರೂ ಸಹ ಏನ್ ಮಾಡ್ಬೇಕು, ಈ ಲಾಕ್ ಡೌನ್ ಮುಗಿದ್ಮೇಲೆ 2ನೇ ಅಲೆನೋ ಇನ್ನೊಂದಲೆನೋ ಮತ್ತೊಂದಲೆನೋ ಏನೋ ಎಲ್ಲ ಬರುತ್ತಲ್ಲ, ಅದೆಲ್ಲ ಮುಗಿದ್ಮೇಲೆ ನಾವು ನೀವೆಲ್ಲ ಮತ್ತೆ ಒಟ್ಟಿಗೆ ಸೇರ್ಬೇಕು, ಯಾರು ಮಿಸ್ ಆಗಿರ್ಬಾರ್ದು. ಈ ತರದಲ್ಲಿ ನಾವು ಆರೋಗ್ಯದ ಕಡೆನೂ ಗಮನ ಕೊಡ್ಬೇಕು. ಮಾನಸಿಕವಾಗಿ ಬಾಬಾ ಹೇಳಿದ್ರು ತಾನೆ, ನೀವು ಆಧ್ಯಾತ್ಮಿಕ ಗಳಿಕೆನೂ ಮಾಡ್ಕೊಳ್ತಾ ಇರಿ. ಅದರಿಂದ ಎಲ್ಲಾ ಖಜಾನೆಗಳ ಜೊತೆಯಲ್ಲಿ ಸಮಯದ ಖಜಾನೆ,
ಸಂಕಲ್ಪದ ಖಜಾನೆ, ಹಾಗೆ ಆರೋಗ್ಯನೂ ಒಂದು ಖಜಾನೆ. ಆರೋಗ್ಯವಾಗಿ ನಾವು ಬದುಕಿದ್ರೆ ತಾನೆ ಇದೆಲ್ಲ ಸಾಧನೆ ಮಾಡೋದು. ಹೇಳ್ತಾರಲ್ಲ, ಜಾನ್ ಹೇತು ಜಹಾನ್ ಹೇ, ಜೀವ ಇದ್ದರೆ ಜಗತ್ತಿದೆ ಅಂತ. ಅದಕ್ಕೋಸ್ಕರ ಜೀವ ಪ್ರಾಣವಾಯುವನ್ನ ನಾವು ತಗೊಳ್ಳೋದೆ ಪ್ರಾಣಾಯಾಮ. ಅದನ್ನ ಯಾರು ಬಿಡ್ಕೊಡುದು. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಸರ್ವಶಕ್ತಿಗಳು ಅತ್ಯಂತ ಅಮೂಲ್ಯವಾದ ಖಜಾನೆಗಳಾಗಿದೆ. ಏಕೇಕ ಜ್ಞಾನ ರತನ್ ಕಿತ್ನಾ ಬಡಾ ಖಜಾನ ಹೈ. ಒಂದೊಂದು ಜ್ಞಾನ ಎಂಬ ರತ್ನ ಎಷ್ಟು ಅಮೂಲ್ಯವಾದ ಖಜಾನೆ ಆಗಿದೆ ತಾನೆ. ಒಂದು ಪಾಯಿಂಟ್ ಎಷ್ಟು ನಮ್ಮನ್ನ ಪುರುಷಾರ್ಥದಲ್ಲಿ ಗಮನ ಕೊಡೋಂಗೆ ಮಾಡುತ್ತೆ. ಪ್ರತಿಯೊಂದು ಗುಣ ಎಷ್ಟೊಂದು ದೊಡ್ಡ ಖಜಾನೆ ಆಗಿದೆ. ಈಗ ಸಮಯದ ಭಾವ ಹೇಳೋ ಜ್ಞಾನ ರತ್ನ. ಈಗ ಸಮಯ, ಯಾವ ಸಮಯ ನಡೀತಾ ಇದೆ ಅನ್ನೋದು ಒಂದು ಅರ್ಥ ಮಾಡ್ಕೊಳ್ಳೋದು ಒಂದು ಜ್ಞಾನ ರತ್ನ ತಾನೆ. ಹಾಗೆ ಗುಣಗಳು, ಆ ಗುಣಗಳು ಒಂದೊಂದು ಗುಣನು ಎಷ್ಟು ಮಹತ್ವಪೂರ್ಣವಾಗಿದೆ. ಪ್ರಾಪಂಚಿಕ ಜನ ಏನ್ ಭಾವಿಸ್ತಾರೆ, ಮಾನ್ತೆ ಹೇ ಕಿ ಶ್ವಾಸ ಶ್ವಾಸ ಯಾದ್ ಸೆ ಶ್ವಾಸ ಸಫಲ್ ಹೋತೆ ಹೇ. ಒಂದು ಗಾಯನ ಸಹ ಇದೆ ತಾನೆ, ಉಸಿರು ಉಸಿರಲಿ ಶಿವನ ನೆನಪಿರಲಿ ಅಂತ. ಅದಕ್ಕೆ ಹಿಂದಿನವರು ಒಂದು ಸೀನ್ ಇದ್ರೆ ರಾಮ ರಾಮನೋ ಶಿವ ಶಿವ ಅಂತಾನೋ ಹೇಳ್ತಿದ್ರು. ಪ್ರತಿಯೊಂದು ಅವರ ಚಲನೆ ವಲನೆಗಳಲ್ಲಿ ಬಾಯಿಂದ ದೇವರ ಹೆಸರು ಬರ್ತಿತ್ತು. ಹಾಗೆ ನಮ್ಮ ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಬಾಬರವರ ನೆನಪೇ ಆ ಉಸಿರಿನಲ್ಲಿ ತುಂಬಿರ್ಬೇಕು. ಆ ಕೊನೆಯ ಉಸಿರು ಹೊರ ಚೆಲ್ಲುವಾಗ ನಮಗೆ ಬಾಬಾವರ ನೆನಪಿನಲ್ಲಿ ಇರ್ಬೇಕು. ಅಂದಾಗ ನಾವು ಎಷ್ಟು ಅಟೆನ್ಷನ್ ಕೊಟ್ಟಿರ್ಬೇಕು. ಉಸಿರಾಟದ ಬಗ್ಗೆ ನಾವು ಹೇಳೋದಾದ್ರೆ, ಈಗ ವಿಜ್ಞಾನಿಗಳು ಅಥವಾ ಇವತ್ತಿನ ವಾತಾವರಣದಲ್ಲಿ ಅರ್ಥ ಆಗ್ತಾ ಇದೆ ತಾನೆ, ಒಂದೊಂದು ಉಸಿರಿಗೆ ಎಷ್ಟು ಮಹತ್ವ ಇದೆ. ಅದಕ್ಕೆ ನ್ಯಾಚುರಲ್ ಆಗಿ ನಾವು ಉಸಿರಾಟ ಕ್ರಿಯೆಯನ್ನ ಬಹಳ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು. ಮತ್ತು ಅದು ನ್ಯಾಚುರಲ್ ಉಸಿರಾಟ ಅನ್ನೋದು ಆಲ್ರೆಡಿ, ಈಗ ಮನೆಯಲ್ಲಿ ನಾವು ದಿನ ಓಡಾಡ್ತಾ ಇರ್ತೀವಿ, ಆದ್ರೆ ಅದಕ್ಕೆ ನಾವು ವ್ಯಾಯಾಮ ಅನ್ನೋದಿಲ್ಲ, ಅದಕ್ಕೆ ವಾಕಿಂಗ್ ಅನ್ನೋದಿಲ್ಲ. ನೀವು ಇಂಥ ಟೈಮಲ್ಲೇ ಮತ್ತೆ ಈ ತರದ ರಿಲ್ಯಾಕ್ಸ್ ಮೈಂಡ್ ಅಲ್ಲಿ ನೀವು ಆಕ್ಸಿಜನ್ ಬಿಡುಗಡೆ ಆಗುವಂತ ಮಾರ್ನಿಂಗ್ ಟೈಮ್ ಅಲ್ಲಿ ನೀವು ನಿರಾತಂಕವಾಗಿ ಬಿರುಸಾಗಿ ನಡೆದಿದ್ದು ಅದು ವ್ಯಾಯಾಮ ಆಗುತ್ತೆ ಅಂತ ಹೇಳ್ತಾರೆ. ನಾವು ಮನೆಯಲ್ಲಿ ಕೆಲಸ ಮಾಡಿದ್ವಿ, ಓಡಾಡಿದ್ವಿ, ಅದನ್ನೆಲ್ಲ ಕೌಂಟ್ ಮಾಡಬೇಡಿ ಅಂತಾರೆ. ಹಾಗೆ ಇಡೀ ದಿನ ನಮ್ಮ ಆರ್ಡಿನರಿ ಉಸಿರಾಟದ ಕೌಂಟಿಂಗ್ ಲೆಕ್ಕ ತಗೊಳ್ಳೋದಲ್ಲ, ಅದನ್ನ ನಾವು ಉಸಿರಾಟದ ವ್ಯಾಯಾಮ ಪ್ರಾಣಾಯಾಮ ಅದನ್ನ ಮಾಡ್ಲೇಬೇಕು. ಅದು ಬಹಳ ಮುಖ್ಯ ಇದೆ. ಆಪ್ ಸಬ್ಕೆ ಶ್ವಾಸ ಸಫಲತಾ ಸ್ವರೂಪೇ ವ್ಯರ್ಥ ನಹಿ. ಬಾಬಾ ಹೇಳ್ತಾರೆ, ಆ ರೀತಿ ಪ್ರಾಣಾಯಾಮ ಮಾಡುವಾಗ ನೀವು ಬಾಬಾವರ ನೆನಪಿನಲ್ಲೇ ಮಾಡಿ, ಆಗ ನಿಮ್ಗೆ ಡಬಲ್ ಪ್ರಾಫಿಟ್ ಆಯ್ತು. ನಿಮ್ಮ ಒಂದೊಂದು ಉಸಿರಿನಲ್ಲೂ ಬಾಬಾವರೇ ನಿಮ್ಗೆ ತುಂಬಿದ್ರೆ ಆಗ ನಿಮ್ಮ ಶ್ವಾಸವು ಸಫಲತಾ ಸ್ವರೂಪವಾಯ್ತು. ಅದು ನಿಮ್ಮ ಉಸಿರು ವ್ಯರ್ಥವಾಗ್ಲಿಲ್ಲ. ಪ್ರತಿಯೊಂದು ಶ್ವಾಸದಲ್ಲಿ ಸಫಲತೆಯ ಅಧಿಕಾರ ತುಂಬಿಕೊಂಡಿದೆ ಅಂತ ಬಾಬಾ ಹೇಳ್ತಾರೆ. ಈ ಪ್ರಪಂಚದಲ್ಲಿ ನಮ್ಮ ಒಂದು ಉಸಿರಾಟವು ವ್ಯರ್ಥವಾಗಕೂಡದು. ಅದಕ್ಕಾಗಿ ಬಾಬಾರವರನ್ನ ಜೊತೆಗಿಟ್ಕೊಂಡು ಬಾಬಾವರ ಸ್ಮೃತಿ ಇಟ್ಕೊಳ್ಳಿ. ಆಗ ನಿಮ್ಗೆ ಸಫಲತೆ ನಿಮ್ಮ ಉಸಿರಿನಲ್ಲೂ ಅಧಿಕಾರಯುತವಾಗಿ ತುಂಬಿದೆ. ಅಂದ್ರೆ ಅಷ್ಟು ಗ್ಯಾಪ್ ನಿಮ್ಗೆ ಬಿಟ್ಕೊಳ್ಳೋದಿಲ್ಲ ಬಾಬಾ. ನಿಮ್ಮ ಲೈಫ್ ಲಾಂಗ್ ನಿಮಗೆ ಸಕ್ಸಸ್ ಇದೆ. ಸಕ್ಸಸ್ ಸ್ಟೋರಿ ಅಂತಾರಲ್ಲ, ಹಾಗೆ ನಮ್ಮ ಜೀವನದ ಏನಿದೆ ಯಶೋಗಾಥೆ. ಬಾಪ್ದಾದರವರು ಎಲ್ಲಾ ಮಕ್ಕಳಿಗೂ ಸರ್ವ ಖಜಾನೆಯನ್ನ ಒಂದೇ ಸಮನಾಗಿ ಕೊಟ್ಟಿದ್ದೇನೆ ಅಂತ. ಸರ್ವ ಬಿ ದಿಯೇ ಹೇ ಅವ್ರ ಸಮಾನ್ ಬಿ ದಿಯೇ ಹೇ. ಎಲ್ಲ ಖಜಾನೆಗಳನ್ನ ಎಲ್ಲ ಖಜಾನೆನೂ ಕೊಟ್ಟಿದ್ದಾರೆ. ಮತ್ತು ಬಾಬಾ ತಿಳಿಸ್ತಾರೆ, ನಾನು ಸಮಾನವಾಗಿಯೂ ಕೊಟ್ಟಿದ್ದೇನೆ. ಸಮಾನವಾಗಿಯೂ ಕೊಟ್ಟಿದ್ದೇನೆ ಅಂದ್ರೆ ಏನು? ಒಬ್ಬರಿಗೆ ಹೆಚ್ಚು. ಬ್ರಹ್ಮ ಬಾಬಾ ಅವರು ಆದಿರತ್ನಗಳಿಗೆಲ್ಲ ಜಾಸ್ತಿ ಕೊಟ್ರು, ಸೆಕೆಂಡ್ ಜನರೇಷನ್ಗೆಲ್ಲ ಕಡಿಮೆ, ನಮ್ಗಿನ್ನು ಬರ್ತಾ ಬರ್ತಾ ಕಡಿಮೆ ಆಯ್ತು ಅಂತ ಹಾಗೆ ಬಾಬಾ ಮಾಡಿಲ್ಲ. ಎಲ್ರಿಗೂನು ಕೊನೆಯಲ್ಲಿ ಬಂದವ್ರಿಗೂ ಮೊದ್ಲು ಬಂದವ್ರಿಗೂ ಎಲ್ಲಾ ಖಜಾನೆಗಳನ್ನು ಸಮಾನವಾಗಿ ಸರಿಸಮವಾಗಿ ಕೊಟ್ಟಿದ್ದಾರೆ. ಕೆಲವರಿಗೆ 1 ಗುಣ, ಕೆಲವರಿಗೆ 10 ಗುಣ, ಕೆಲವರಿಗೆ 100 ಗುಣ, ಈ ತರ ಬಾಬಾ ಹೆಚ್ಚು ಕಡಿಮೆ ಮಾಡಿಲ್ಲ. ಕೊಡ್ತಕ್ಕಂತ ದಾತ ಪ್ರತಿಯೊಬ್ಬ ಮಕ್ಕಳಿಗೂ ಸರ್ವ ಖಜಾನೆಗಳನ್ನು ನೀವು ಜ್ಞಾನ ಪಡ್ಕೊಳ್ತಾ ಇದ್ದಂಗೆನೆ, ಅಂದ್ರೆ ನಿಮ್ಗೆ ಆತ್ಮ ಅಂತ ಗೊತ್ತಾಯ್ತು, ಜ್ಞಾನ ಸಿಕ್ತು, ಪರಮಾತ್ಮನ ಜ್ಞಾನ ಸಿಕ್ತು. ಇಲ್ಲಿ ಬ್ರಾಹ್ಮಣ ಅನ್ನೋದ್ರ ಜೊತೆಗೆ ಬ್ರಹ್ಮಜ್ಞಾನಿ ಅಂತ ಸೇರಿಸ್ಕೊಳ್ಳಿ, ಇನ್ನು ಸ್ಪಷ್ಟವಾಗ್ಬಿಡ್ತದೆ. ಆತ್ಮಜ್ಞಾನಿ, ಪರಮಾತ್ಮ ಜ್ಞಾನಿ, ಇದೆರಡೂ ಜ್ಞಾನ ಸೇರಿದಾಗ ಬ್ರಹ್ಮಜ್ಞಾನಿ. ಬ್ರಹ್ಮಜ್ಞಾನೀತಿ ಬ್ರಾಹ್ಮಣ, ಬ್ರಹ್ಮಜ್ಞಾನ ಹೊಂದಿದವರನ್ನೇ ಬ್ರಾಹ್ಮಣ ಅಂತ ಕರೆಯಲಾಗುತ್ತೆ. ಆದರೆ ಖಜಾನೆಗಳನ್ನ ನೀವೆಷ್ಟು ಜಮಾ ಮಾಡ್ಕೊಳ್ತಿದ್ದೀರಾ ಮತ್ತು ದೊರಕಿದ ಖಜಾನೆಯನ್ನ ಎಷ್ಟು ವ್ಯರ್ಥವಾಗಿ ಹಾಳು ಮಾಡ್ತಾ ಇದ್ದೀರಾ, ಇದು ಅವರವರ ಮೇಲೆ ಡಿಪೆಂಡ್ ಆಗಿದೆ. ಅಂದ್ರೆ ಬಾಬಾ ಅಂತೂ ಕೊಟ್ಟಿದ್ದಾರೆ. ಹೇಗೆ ಮನೆಯಲ್ಲಿ ತಂದೆ ತಾಯಿ ಮಕ್ಕಳಿಗೆ ಆಸ್ತಿ ಕೊಟ್ಬಿಡ್ತಾರೆ,
ಕೆಲವು ಮಕ್ಕಳು ಆಸ್ತಿಯಿಂದ ಉದ್ಧಾರ ಆಗ್ತಾ ಇರ್ತಾರೆ, ಕೆಲವು ಮಕ್ಕಳು ಆಸ್ತಿ ಕಳ್ಕೊಳ್ತಾ ಇರ್ತಾರೆ. ಹೀಗೆ ನಮ್ಮಲ್ಲಿ ನಾವು ನೋಡ್ಕೋಬೇಕು. ಎಷ್ಟು ನಾವು ಜಮಾ ಮಾಡ್ಕೊಳ್ತೀವಿ, ಎಷ್ಟು ಕಳ್ಕೊಳ್ತೀವಿ, ಇದು ನಮ್ಮ ಮೇಲೆ ಅವಲಂಬಿಸಿದೆ. ಕಳ್ಕೊಂಡಿದ್ದಕ್ಕೆ ಬಾಬಾ ಜವಾಬ್ದಾರಿ ಅಲ್ಲ, ಅವರಂತೂ ಕೊಟ್ರು. ಜೋಪಾನ ಮಾಡಿಟ್ಕೊಳ್ಳೋದು, ಅದನ್ನ ಬೆಳೆಸೋದು ನಮ್ ಜವಾಬ್ದಾರಿ. ಆದ್ರಿಂದ ಬಾಬಾ ಹೇಳ್ತಾರೆ, ಪ್ರತಿಯೊಬ್ರು ನಿಮ್ಮಲ್ಲೇ ಚೆಕ್ ಮಾಡ್ಕೊಳ್ಳಿ, ಇಡೀ ದಿನದಲ್ಲಿ ನಾನು ಎಷ್ಟು ಜಮಾ ಮಾಡ್ಕೊಳ್ತೀನಿ ಮತ್ತು ಎಷ್ಟು ಕಳ್ಕೊಳ್ತಾ ಇದ್ದೀನಿ. ಖಜಾನೆಯನ್ನ ಎಷ್ಟು ಸಂಗ್ರಹಿಸ್ತಾ ಇದ್ದೀನಿ, ಎಷ್ಟು ಕೂಡಿಡ್ತಾ ಇದ್ದೀನಿ, ಉಳಿಸ್ಕೊಳ್ತಾ ಇದ್ದೀನಿ, ಎಷ್ಟು ಕಳ್ಕೊಳ್ತಾ ಇದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ತಾ ಇದ್ದೀರಾ? ಅವಶ್ಯವಾಗಿ ನೀವು ಮಾಡ್ಬೇಕು. ಏಕೆ ಅಂತಂದ್ರೆ ಇದೆಲ್ಲ ಖಜಾನೆಗಳು ಒಂದು ಜನ್ಮಕ್ಕೋಸ್ಕರ ಬಾಬಾ ಕೊಟ್ಟಿಲ್ಲ, ಇದು ಜನ್ಮ ಜನ್ಮಾಂತರಕ್ಕೋಸ್ಕರ ಬಾಬಾ ಕೊಟ್ಟಿದ್ದಾರೆ. ಅದರಿಂದ ಈ ಜನ್ಮದಲ್ಲಿ ಏನಾದ್ರೂ ನಾವು ಕಳ್ಕೊಂಡ್ಬಿಟ್ರೆ ಅನೇಕ ಜನ್ಮಗಳ ಪ್ರಾಪ್ತಿಯನ್ನು ನಾವು ಕಳ್ಕೊಂಡಂಗಾಗುತ್ತೆ. ಅದರಿಂದ ನೀವು ಈಗಿನ ಜಮಾ ಅನ್ನೋದು ಅನೇಕ ಜನ್ಮಗಳಿಗೆ ಜಮಾ ಆಗೋದು ಅಂತ ಅರ್ಥ ಮಾಡ್ಕೊಳ್ಳಿ. ಉದಾಹರಣೆಗೆ ನೀವು ಅಕ್ಷರ ಕಲ್ತಿದ್ದು ABCDನೋ 1, 2 ಕಲ್ತಿದ್ದು ಯಾವ ವಯಸ್ಸಲ್ಲಿ? ನೀವು ಚಿಕ್ಕ ವಯಸ್ಸಲ್ಲಿ ಅಂತ ಇಟ್ಕೊಳ್ರಿ. ನೀವು ಜಾಸ್ತಿ ಅಂತಂದ್ರೆ 5ನೇ ವರ್ಷದೊಳಗೆ ಅಥವಾ ಹಿಂದೆ ಮುಂದೆ ಕಲ್ತಿರ್ತೀರಿ. ಆದ್ರೆ ಅವಾಗ ಕಲ್ತಿದ್ದು ಏನಾಗಿದೆ, ಇಲ್ಲಿವರೆಗೆ ನಮ್ಗೆ ಅಕ್ಷರ ಜ್ಞಾನ ಎಲ್ಲ ಇದೆ ತಾನೆ. ಅಂದ್ರೆ ಅದು ನಮ್ಗೆ ಒಂದ್ಸಲ ಸಂಸ್ಕಾರ ಆಯ್ತು ಅಂದ್ರೆ ದಿನ ನಾವು 1, 2 ABCD ಕಲಿಬೇಕಾಗಿಲ್ಲ. ಅದೇ ರೀತಿನಲ್ಲಿ ಈ ಜ್ಞಾನವನ್ನ ನಾವು ಈಗ ಸರಿಯಾಗಿ ಕಲ್ತ್ಕೊಂಡು ಜಮಾ ಖಾತೆಯನ್ನ ತುಂಬಿಕೊಂಡ್ರೆ ಇದು ನಮಗೆ ಅನೇಕ ಜನ್ಮಗಳು ಶಾಶ್ವತವಾಗಿ ನಮ್ ಜೊತೆಗೆ ಬರುತ್ತೆ. ಏಕೆಂದ್ರೆ ಸಂಸ್ಕಾರ ಮಾಡ್ಕೊಂಡ್ಬಿಡ್ತೀವಿ. ಸಂಸ್ಕಾರ ಮಾಡ್ಕೊಂಡಾಗ ಅದು ನಮ್ಮನ್ನ ಅನುಸರಿಸಿ ಬರುತ್ತೆ. ನಮ್ಮ ಪಾಪ ಪುಣ್ಯಗಳು ನಮ್ಮನ್ನ ಹಿಂಬಾಲಿಸುತ್ತೆ. ಅದರಿಂದ ಬಾಬಾ ಹೇಳ್ತಾರೆ, ಜಮಾ ಮಾಡ್ಕೊಳ್ತಕ್ಕಂತಹ ಒಂದು ವಿಧಿ ಏನು, ಜಮಾ ಮಾಡ್ಕೊಳ್ಳಿಕ್ಕೆ ಕ್ರಮ ಏನು? ಅತ್ಯಂತ ಸಹಜ ಇದೆ. ಈಗ ಬಾಬಾ ಜಮಾ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ರಲ್ಲ, ಈಗ ಅದಕ್ಕೆ ಸೊಲ್ಯೂಷನ್ ಹೇಳ್ತಾರೆ, ಅದಕ್ಕೆ ಒಂದು ಉಪಾಯವನ್ನ ಹೇಳ್ತಾರೆ, ಅದಕ್ಕೊಂದು ಮಾರ್ಗ ತೋರಿಸ್ತಾ ಇದ್ದಾರೆ. ಅನೇಕ ಜನ್ಮಗಳಿಗೋಸ್ಕರ ಜಮಾ ಮಾಡ್ಕೊಳಕ್ ನಾವ್ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಸಿರ್ಫ್ ಬಿಂದಿ ಲಗಾತೆ ಜಾವೋ, ಕೇವಲ ನೀವು ಬಿಂದುವನ್ನ ಅಂದ್ರೆ ಅಲ್ಲಿ ಸ್ಟಾಪ್, ಪೂರ್ಣ ವಿರಾಮ ಚಿಹ್ನೆಯನ್ನ ಇಡ್ತಾ ಹೋಗಿ. ಅದನ್ನೆಲ್ಲ ಹೇಗೆ ಅಂತ ಬಾಬಾ ವಿವರಿಸ್ತಾರೆ. ಬಿಂದು ಅನ್ನೋದು ನೆನಪಿದೆ ತಾನೆ. ಬಿಂದು ಯಾದ್ ಹೇ ತೋ ಜಮಾ ಹೋತಾ ಹೇ. ಈಗ ಬಿಂದು ಅಂತಕ್ಕಂಥದ್ದು ಅಂದ್ರೆ ಉದಾಹರಣೆಗೆ ಈಗ 1 ಅಂತ ಇದೆ, ಅದ್ರ ಪಕ್ಕದಲ್ಲಿ ಒಂದು ಬಿಂದು ಅಂದ್ರೆ ಅದ್ರ ಬಿಂದು ಅಂದ್ರೆ ಬಾಬಾ ಅದನ್ನ 0ಗೆ ಹೋಲಿಸ್ತಾರೆ. ಒಂದ್ರ ಪಕ್ಕ 0 ಇಟ್ರೆ 10 ಆಯ್ತು, ಇನ್ನೊಂದ್ 0 ಇಟ್ರೆ 100 ಆಯ್ತು, ಇನ್ನೊಂದ್ 0 ಇಟ್ರೆ 1000 ಆಯ್ತು. ಹಾಗೆ ಜೀವನದಲ್ಲಿ ಆಗು ಹೋಗುವ ಎಲ್ಲ ಘಟನೆಗಳು, ಆಗು ಹೋಗುಗಳು, ಏರಿಳಿತಗಳು, ಏರುಪೇರುಗಳು, ಇಷ್ಟ ಅನಿಷ್ಟಗಳು, ಕಷ್ಟ ನಷ್ಟಗಳು ಏನೇ ಬರ್ಲಿ ಎಲ್ಲದಕ್ಕೂ ಸಹ ಪೂರ್ಣ ವಿರಾಮ ಬಿಂದು ಇಟ್ಬಿಡಿ, ಫುಲ್ ಸ್ಟಾಪ್ ಇಡಿ. ಫುಲ್ ಸ್ಟಾಪ್ ಇಡಿ ಅಂದ್ರೆ ನಾವು ನಾನ್ ಸ್ಟಾಪ್ ಇಟ್ಬಿಡ್ತೀವಿ. ಅಂದ್ರೆ ಅದು ಬರ್ತಾ ಇರ್ಲಿ ಅಂತ ಅದು ಬರ್ತಾನೆ ಇರಕ್ ಬಿಟ್ಬಿಡ್ತೀವಿ. ಒಳ್ಳೇದೇ ಇರಬಹುದು, ಅದು ನಮ್ಗೆ ಅದ್ರ ಬಗ್ಗೆನೂ ಫುಲ್ ಸ್ಟಾಪ್ ಇಡಿ. ಅಂದ್ರೆ ಹಿಗ್ಬಾರ್ದು. ಒಳ್ಳೇದಾಯ್ತು, ಸಫಲತೆ ಸಿಕ್ತು ಅಂದ್ರೆ ಬಹಳ ಹಿರಿ ಹಿಗ್ಬಿಡೋದು, ಆಮೇಲೆ ಕುಗ್ಗಿ ಬಿಡೋದು, ಎರಡೂ ರಾಂಗ್ ಆಗಿದೆ. ಎರಡಕ್ಕೂ ಸಹ ನಾವು ಫುಲ್ ಸ್ಟಾಪ್ ಇಟ್ಕೋಬೇಕು. ಏಕೆಂದ್ರೆ ಕರ್ಮ ಮಾಡೋದು ನನ್ನ ಕೆಲಸ, ಅದಕ್ಕೆ ಫಲಾಪೇಕ್ಷೆ ಇಲ್ಲದೆ ಮಾಡ್ಬೇಕು. ಅದರ ಫಲ ಭಗವಂತನ ಬಿಟ್ಟದ್ದು ಅಂತ ಒಳ್ಳೇದಂತೂ ಸಿಕ್ಕುತ್ತೆ ಅಂತ ಗ್ಯಾರಂಟಿ ಇದೆ. ಯಾವ ರೀತಿ ಸ್ಥೂಲವಾದ ಖಜಾನೆಯನ್ನ ಹೇಗೆ ಒಂದ್ರ ಜೊತೆಗೆ 0 ಇಡ್ತಾ ಹೋದ್ರೆ ಅದು ಹೆಚ್ಚುತ್ತಾ ಹೋಗುತ್ತಲ್ಲ, ಅದೇ ರೀತಿನಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನೀವಂತೂ ಒಬ್ರಿದ್ದೀರಿ ಆತ್ಮ. ನೀವು ಮೊದಲನೇ ಬಿಂದು ಏನು, ಒಂದ್ರ ಪಕ್ಕ ಏನ್ ಇಡ್ಬೇಕು? ಆತ್ಮ ಬಿಂದಿ. ನಾನು ಆತ್ಮ ಬಿಂದು ಅನ್ನೋದನ್ನ ಇಟ್ರೆ ಅಲ್ಲಿ 10 ಆಯ್ತು. ಬಾಪು ಬಿ ಬಿಂದು, ಶಿವಬಾಬನು ಜ್ಯೋತಿರ್ಬಿಂದು, 2ನೇ 0 ಆಯ್ತು, 100 ಆಯ್ತು. ಡ್ರಾಮಾ ಮೇ ಜೋ ಬಿ ಚುಕಾ ವೋ ಬಿ ಫುಲ್ ಸ್ಟಾಪ್ ಅರ್ಥಾತ್ ಬಿಂದಿ. ಈ ಜಗತ್ ನಾಟಕದಲ್ಲಿ ಎಲ್ಲ ಘಟನೆಗಳು ಘಟಿಸಿ ಹೋಗುತ್ತದೆ. ಅಂದ್ರೆ ನಾವು ಮಾರ್ಗದಲ್ಲಿ ಪ್ರಯಾಣಿಸುವಾಗ ಅಕ್ಕಪಕ್ಕದ ದೃಶ್ಯಗಳು ಏನಾಗುತ್ತೆ, ಅದು ಹಿಂದಕ್ಕೆ ಹೋಗ್ಬಿಡುತ್ತೆ, ನಾವು ಮುಂದೆ ಹೋಗ್ಬಿಡುತ್ತೆ. ಇದು ಪ್ರಯಾಣ. ಹಾಗೇನೆ ನಮ್ಮ ಜೀವನದಲ್ಲಿ ಆಗು ಹೋಗುಗಳು ನಿನ್ನೆಗೆ ಆಗೋಯ್ತದು. ಅಂದ್ರೆ ಆ ದೃಶ್ಯ ಅನ್ನೋದು ಕಳೆದು ಹೋಯ್ತು, ನಾನು ಮುಂದೆ ಬಂದ್ಬಿಟ್ಟಿದ್ದೀನಿ. ಆದ್ರೆ ಮುಂದೆ ಬಂದ್ಬಿಟ್ರು ಸಹ ನಾವು ಈಗ ಅಕ್ಕಪಕ್ಕದ ಒಳ್ಳೆಯ ದೃಶ್ಯಗಳನ್ನ ನೋಡಿ ಎಂಜಾಯ್ ಮಾಡ್ಬೇಕೆ ಹೊರತು ನೆನ್ನೆ ನೋಡಿದ ಆ ದೃಶ್ಯವನ್ನ ಈಗ ತಂದುಕೊಂಡು ಇವತ್ತನ್ನ ನಾನು ಕಳ್ಕೋಬಾರ್ದು. ಅದಕ್ಕೆ ಹೇಳ್ತಾರೆ, ಯಾರು ಪಾಸ್ಟ್ ಅನ್ನ ನೆನೆಸ್ಕೊಂಡು ಪಾಸ್ಟ್ ಅಲ್ಲೇ ಬದುಕಿರ್ತಾರೋ, ಅಂದ್ರೆ ನೆನ್ನೆಯ ಚಿಂತನೆಯನ್ನೇ ಜೀವಿಸ್ತಾ ಇರ್ತಾರೋ ಅವರಿಗೆ ಪ್ರೆಸೆಂಟ್ ಇಲ್ಲ. ಅಂದ್ರೆ ಇವತ್ತಿನ ದಿನದ ಪ್ರಯಾಣದವನ್ನ ಅವರು ಆನಂದಿಸ್ಲಿಕ್ಕೆ ಆಗಲ್ಲ.
ಯಾರು ವರ್ತಮಾನ ಯಾರಿಗೆ ಭಾಗ್ಯ ಜಮಾ ಮಾಡ್ಕೊಳ್ಳೋದಿಲ್ವೋ ಅವರಿಗೆ ಭವಿಷ್ಯ ಆದ್ರೂ ಹೇಗಿರುತ್ತೆ? ಭವಿಷ್ಯ ಇಲ್ಲ. ಅದರಿಂದ ಪಾಸ್ಟ್ ಅಂದ್ರೆ ಭೂತಕಾಲವನ್ನು ನೆನಪಿಸ್ಕೊಳ್ಳೋದು ಅಂದ್ರೆ ಭೂತಗಳನ್ನ ಆಹ್ವಾನ ಮಾಡ್ದಂಗೆ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಫುಲ್ ಸ್ಟಾಪ್ ಇಡಿ. ಆಗು ಹೋಗುಗಳಿಗೆ ಜೋ ಬೀತ್ ಚುಕಾ ಓ ಫುಲ್ ಸ್ಟಾಪ್. ಆಗಿದ್ದು ಆಗಿ ಹೋಯ್ತು, ಅದಕ್ಕೆ ಬಿಂದು ಇಡಿ. ಅಗರ್ ಹರ್ ಖಜಾನೆ ಕೋ ಬಿಂದಿ ರೂಪ್ ಸೆ ಯಾದ್ ಕರೋ ತೋ ಜಮಾ ಹೋತಾ ಜಾಯೇಗಾ. ಈ ರೀತಿನಲ್ಲಿ ನೀವು ಆಗಿ ಹೋಗಿದ್ರ ಬಗ್ಗೆನೋ ಅಥವಾ ಆಗು ಹೋಗುಗಳ ಬಗ್ಗೆನೋ ಕೆಲವು ಸಲ ಜ್ಞಾನ ಖಜಾನೆಯನ್ನು ಉಪಯೋಗಿಸ್ಬೇಕಾಗುತ್ತೆ, ಕೆಲವು ಸಲ ಸಹನೆ ಶಕ್ತಿ ಎಂಬ ಖಜಾನೆ, ಕೆಲವು ಸಲ ನಮ್ರತೆ ಎಂಬ ಗುಣದ ಖಜಾನೆ ಉಪಯೋಗಿಸ್ಬೇಕು. ಹೀಗೆ ಯಾವುದೇ ಖಜಾನೆಗಳನ್ನ ನೀವು ಬಳಸಿದ್ರಿ ಅಂದ್ರೆ ಅದು ಬಿಂದು ರೂಪವನ್ನ ಇಟ್ಟಂಗೆ. ಮತ್ತು ಬಿಂದು ರೂಪದಲ್ಲಿ ನೀವು ನೆನಪು ಮಾಡ್ರಿ, ಆಗ ನಿಮ್ಗೆ ಜಮಾ ಆಗ್ತಾ ಹೋಗುತ್ತೆ. ಅನುಭವ ಇದೆ ತಾನೆ? ಬಿಂದು ಇಟ್ಟ ತಕ್ಷಣನೇ ಏನಾಗ್ತೀರಾ, ವ್ಯರ್ಥದಿಂದ ನೀವು ಮುಕ್ತರಾಗ್ತೀರಾ. ಈಗ ನಿಮ್ಗೆ ಬಿಂದು ಇಡ್ಲಿಕ್ ಬರುತ್ತಾ ಅಂದ್ರೆ ಅದನ್ನ ಅಲ್ಲಿಗೆ ಕಟ್ ಮಾಡೋದು, ಬಿಟ್ಬಿಡೋದು. ಅಲ್ಲಿಗೆ ಕೈ ಬಿಡ್ಲಿಕ್ ಬರುತ್ತಾ? ಮೇಲಂತೂ ನಾವು ಬಿಟ್ಟಿರ್ತೀವಿ, ಆದ್ರೆ ಒಳಗಡೆಯಿಂದ ಮನಸ್ಸು ಮತ್ತೆ ಪದೇ ಪದೇ ಅಲ್ಲಿಗೆ ಹೋಗ್ತಾ ಇರುತ್ತೆ. ಅಂದ್ರೆ ಇದು ನಾವು ಕಳ್ಕೊಳ್ತಾ ಇದ್ದೀವಿ ಅಂತ ಅರ್ಥ. ಕೆಲವು ಸಲ ಹೀಗೂ ಆಗುತ್ತೆ. ಅಂದ್ರೆ ಕೆಲವರು ಸಲ ಏನ್ ಮಾಡ್ತಾರೆ, ಕೆಲವರಿಗೆ ಪ್ರಯತ್ನ ಮಾಡ್ತಾರೆ ಬಿಂದು ಇಡ್ಬೇಕು ಅಂದ್ರೆ ಆಯ್ತು ಬಿಟ್ಬಿಡೋಣ ಇದನ್ನ, ನನ್ನ ಇವತ್ತಿನ ದಿನ ಬಾಬಾ ಏನ್ ಹೇಳ್ತಾರೆ ಅದನ್ನ ನೋಡಿ ಮುನ್ನಡೆಯೋಣ ಅಂತ ಅನ್ಕೋತಿರ್ತಾರೆ. ಆದರೆ ಬಿಂದು ಇಡೋದಕ್ಕೆ ಬದಲಾಗಿ ಲಂಬಿ ಲೈನ್ ಹೋ ಜಾತಿ ಹೈ, ಬಿಂದಿ ಕೆ ಬಜಾಯ್ ಕ್ವಶನ್ ಮಾರ್ಕ್ ಹೋ ಜಾತಾ ಹೈ. ಅಂದ್ರೆ ಅವ್ರು ಅನ್ಕೊಳ್ತಾ ಇರೋದು ಆಯ್ತು ಸಾಕಿದ್ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ. ಆದ್ರೆ ಅವ್ರು ಅನ್ಕೊಂಡ್ರು ಸಹ ಅವರ ಆಲೋಚನೆಯನ್ನು ಮೀರಿ ಅವರ ಮನಸ್ಸು ಇಷ್ಟು ದುರ್ಬಲ ಆಗಿರುತ್ತೆ. ಆ ಘಟನೆಗಳ ಆಗು ಹೋಗುಗಳ ಪ್ರಭಾವವನ್ನ ಇಷ್ಟು ಸೀರಿಯಸ್ ಆಗಿ ತಗೋತಾರೆ. ಅವರ ಮನಸ್ಸಿನಲ್ಲಿ ಬಿಂದುವಿನ ಬದಲಾಗಿ ಕ್ವೆಶ್ಚನ್ ಮಾರ್ಕ್, ಆ ಕ್ವೆಶ್ಚನ್ ಮಾರ್ಕ್ ಕ್ಯೂ ನಿಂತು ಬಿಡುತ್ತೆ. ಅಂದ್ರೆ ಅದಕ್ಕೆ ಎಂಡೇ ಇಲ್ಲ. ಅಂದ್ರೆ ಆ ಕ್ವೆಶ್ಚನ್ ಮಾರ್ಕ್ ಅನ್ನ ಅಳಿಸ್ಲಿಕ್ಕೆ ಅವ್ರಿಗೆ ಆಗ್ತಾ ಇರೋದಿಲ್ಲ. ಆಶ್ಚರ್ಯಕ್ಕೆ ಲೈನ್ ಬಿ ಲಗ್ ಜಾತಿಯೋ, ಹೀಗೂ ಆಗುತ್ತಾ, ಈಗ್ನೂ ನಡೆಯುತ್ತೇನು ಜ್ಞಾನಿಗಳು, ಬಾಬಾ ಅವ್ರ ಮಕ್ಳು ಇಂಥವ್ರು ಹಿಂಗೆಲ್ಲಾ ಮಾಡಕ್ ಸಾಧ್ಯನಾ ಇತ್ಯಾದಿಯಾಗಿ ಆಶ್ಚರ್ಯ ಬರ್ತಾ ಇರುತ್ತೆ. ಅದರಿಂದ ಜಮಾ ಖಾತೆಯನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ವಿಧಾನ ಏನು ಅಂದ್ರೆ, ಕ್ರಮ ಏನು ಅಂದ್ರೆ, ಬಾಬಾ ಹೇಳ್ತಾರೆ ಬಿಂದಿ ಅಂದ್ರೆ ನಾವು ಇಡೀ ದಿನ ನಮ್ಮ ಗಳಿಕೆನೆ ಆಗ್ತಾ ಇರ್ಬೇಕು ಅಂದ್ರೆ ಇನ್ನ ಉಳಿದ ಎಲ್ಲ ವಿಷಯಗಳನ್ನ ನೆಗ್ಲೆಕ್ಟ್ ಮಾಡ್ಬೇಕು. ಅಂದ್ರೆ ಬೇಡದೇ ಇರ್ತಕ್ಕಂತಹ, ನಮ್ಮನ್ನ ಘಾಸಿಗೊಳಿಸುವಂತಹ, ನಮ್ಮ ಏಕಾಗ್ರತೆಯನ್ನ, ಕಾನ್ಸಂಟ್ರೇಷನ್ ಅನ್ನ, ನಮ್ಮ ಅಟೆನ್ಷನ್ ಅನ್ನ ಹಾಳು ಮಾಡತಕ್ಕಂತಹ ಯಾವುದೇ ವ್ಯಕ್ತಿ ವಸ್ತು ವೈಭವಗಳಿರ್ಬೋದು, ಅವುಗಳ ವಿಷಯವನ್ನ ನೀವು ಕೈ ಬಿಟ್ಬಿಡಿ, ಅವುಗಳನ್ನ ಬುದ್ಧಿಯಿಂದ ತೆಗೆದ್ಬಿಡಿ. ಅರ್ಥಾತ್ ನೀವು ಬಿಂದು ಇಟ್ಬಿಡಿ. ಬಿಂದು ಇಟ್ಬಿಡಿ. ಅವಾಗ ಏನಾಗುತ್ತೆ, ನಾವು ನಮ್ಮ ಒಂದು ಪುರುಷಾರ್ಥದಲ್ಲಿ ಉದ್ಧಾರ ಆಗ್ತೀವಿ. ಇಲ್ಲ ಅವರಿವರ ವಿಷಯಗಳಲ್ಲಿ ಪ್ರಶ್ನೆ ಆಶ್ಚರ್ಯದಲ್ಲಿ ತೊಡಗಿದ್ವಿ ಅಂದ್ರೆ ಅವ್ರ ಗವಾನೆ ಕಾ ರಾಸ್ತಾ ಹೈ ಲಂಬಿ ಲೈನ್ ಲಗಾನ, ಕ್ವೆಶ್ಚನ್ ಮಾರ್ಕ್ ಲಗಾನ, ಆಶ್ಚರ್ಯಕ್ಕೆ ಮಾತ್ರ ಲಗಾನ. ಕಳ್ಕೊಳ್ಳಿಕ್ಕೆ ಕಾರಣ ಏನಾಗುತ್ತೆ ಅಂದ್ರೆ ಆಗು ಹೋಗುಗಳು, ಘಟನೆಗಳು, ವ್ಯಕ್ತಿ ವಸ್ತು ವೈಭವಗಳ ಬಗ್ಗೆ ನಾವು ಪ್ರಶ್ನೆಯಲ್ಲಿ ಹೋಗ್ತೀವಿ, ಹೀಗಲ್ಲ ಹಾಗೆ ಹಾಗೆ ಹೀಗೆ ಅಂತ. ಮತ್ತೆ ಇದೆಲ್ಲನೂ ಸಹ ಬಾಬಾ ಹೇಳ್ತಾರೆ, ಇದು ಅನೇಕ ಕ್ಯಾ ಕ್ಯೂ ಕೈಸಾ ಐಸಾ ವೈಸಾ ಅನ್ನೋದೆಲ್ಲನು ನಮ್ಮ ಜೀವನದಲ್ಲಿ ನಾವು ಸಮಯ ಕಳ್ಕೊತಾ ಇದ್ದೀವಿ, ನಾವು ಶಕ್ತಿ ಕಳ್ಕೊತಾ ಇದ್ದೀವಿ, ನಮ್ಮ ಗಳಿಕೆ ಕಳ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಯಾವುದೋ ಅದನ್ನು ಎಂತ ವಿಷಯಗಳಲ್ಲಿ ಪ್ರಶ್ನೆಯಲ್ಲಿ ಹೋಗೋದು, ಕ್ಷುಲ್ಲಕ ವಿಷಯಗಳು. ಅದರಿಂದ ಅಂತ ಕ್ಷುಲ್ಲಕ ವಿಷಯಗಳನ್ನ ಮನಸ್ಸಿನಿಂದ ಕಟ್ ಮಾಡಿ ನಮ್ಮ ಒಂದು ಆತ್ಮೋದ್ಧಾರದ ಕಡೆಗೆ ನಾವು ಗಮನ ಕೊಡ್ಬೇಕು. ಅವಾಗ ನಾವು ಜಮಾ ಮಾಡ್ಕೋತೀವಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಹೌದಾನೆ? ಸಹಜ ಕ್ಯಾ ಹೇ ಬಿಂದಿ ಹೇನ ಅಂದ್ರೆ ಈಗ ಈಸಿ ಆಗಿರೋದನ್ನೇ ಯೋಚನೆ ಮಾಡಿ, ಫುಲ್ ಸ್ಟಾಪ್ ಇಡೋದು ಈಸಿ ತಾನೆ. ये विधि बहुत सहज है, स्वमान और बाप की याद तथा फाल्टू को ಫುಲ್ ಸ್ಟಾಪ್ ಲಗಾನ. ಈಗ ಕ್ರಮ ಏನು ಅಂತ ಬಾಬಾ ಹೇಳ್ತಿದ್ದಾರೆ. ಯಾವ ಕ್ರಮವನ್ನ ಅನುಸರಿಸಿದ್ರೆ ನಾವು ಜಮಾ ಮಾಡ್ಕೋತೀವಿ? ನಮ್ಮ ಸ್ವಮಾನದಲ್ಲಿರೋದು ಅಂದ್ರೆ ಭಗವಂತ ನನ್ನನ್ನ ಹೇಗೆ ನೋಡ್ತಿದ್ದಾನೆ, ಹೇಗೆ ನಡೆಸ್ತಿದ್ದಾನೆ, ಏನು ಹೇಳ್ತಾ ಇದ್ದಾನೆ ಅದನ್ನ ನೋಡಿ. ಆದ್ರೆ ಪ್ರಪಂಚದ ಜನರ ಇರ್ಬಹುದು ಅಥವಾ ಬಾಬಾವರ ಮಕ್ಕಳೇ ಇರ್ಬಹುದು, ಅವ್ರು ನನಗೆ ಏನ್ ಮಾಡ್ತಾ ಇದ್ದಾರೆ, ಅವ್ರು ನನಗೇನ್ ಬೇಜಾರು ಮಾಡಿಸಿದ್ರು, ಅವರಿಂದ ನನಗೇನು ಕಷ್ಟ ನಷ್ಟಗಳಾಯ್ತು ಇತ್ಯಾದಿಯಾಗಿ ಮನುಷ್ಯರ ಬಗ್ಗೆ ಯೋಚಿಸ್ಬಿಟ್ರೆ ನಾವು ಹಿನ್ನಡೆಯನ್ನ ಹೊಂದುತ್ತೇವೆ. ಅದಕ್ಕೇನೆ ಮುನ್ನಡೆಯನ್ನ ಹೊಂದಲಿಕ್ಕೆ ಕಾರಣ ಏನು? ಸ್ವಮಾನ, ತಂದೆಯ ನೆನಪು. ಅದರ ಜೊತೆಗೆ ಸುಮ್ನೆ ನಾವು ಬಾಬಾವ್ರ ನೆನಪು ಮಾಡ್ಕೊಂಡು ಸ್ವಮಾನದಲ್ಲಿ ಮುಂದೆ ಹೋಗ್ತೀವಿ ಅಂತ ಸುಮ್ನಿದ್ರು ಮಾಯೆ ಸುಮ್ನಿರಕ್ ಬಿಡೋದಿಲ್ಲ. ಅದು ಏನ್ ಮಾಡುತ್ತೆ,
ಫಾಲ್ಟ್ ವ್ಯರ್ಥ ವಿಚಾರಗಳನ್ನ ನಮ್ಮ ಮುಂದೆ ತಂದಾಕ್ತಾ ಇರುತ್ತೆ. ನಮ್ಮ ವ್ಯರ್ಥ ಘಟನೆಗಳು, ಆಗು ಹೋಗುಗಳು ದಿನಾ ಬರ್ತಾ ಇರುತ್ತೆ. ಆ ಎಲ್ಲ ಫಾಲ್ಟ್ ಬೇಡವಾದದಕ್ಕೆ ಏನ್ ಮಾಡ್ಬೇಕು? ಫುಲ್ ಸ್ಟಾಪ್, ಲಗಾನ. ಇದು ಮಾಡಕ್ ಬರುತ್ತಾ ಚೆಕ್ ಮಾಡ್ಬೇಕು. ಫುಲ್ ಸ್ಟಾಪ್ ಅಂದ್ರೆ ಅದು ಕರೆಕ್ಟ್ ಸಮಯಕ್ಕೆ ಹಾಕುವ ಬ್ರೇಕ್. ನಮ್ಮ ಬ್ರೇಕ್ ಫೇಲ್ ಆಗಿದ್ಕೊಂಡು ನಾವು ಗಾಡಿ ಓಡಿಸ್ತಾ ಇದ್ದೀವಿ ಅಂತಂದ್ರೆ ಅದರ ರಿಸಲ್ಟ್ ಏನಾಗಬಹುದು? ಅದಕ್ಕೋಸ್ಕರ ನಮ್ಮ ಜೀವನದ ಪ್ರಯಾಣದಲ್ಲಿ ನಾವು ವ್ಯರ್ಥ ಸಂಕಲ್ಪಗಳು ಅಥವಾ ಆಗು ಹೋಗುಗಳಿಗೆ ಫುಲ್ ಸ್ಟಾಪ್ ಅಂದ್ರೆ ಬ್ರೇಕ್ ಹಾಕ್ತಕ್ಕಂತಹದ್ದು. ಬ್ರೇಕ್ ಅನ್ನೋದು ಅಥವಾ ನಮ್ಮ ಬುದ್ಧಿಶಕ್ತಿ, ನಮ್ಮ ಮನಶಕ್ತಿ ಬ್ರೇಕ್ ಪವರ್ಫುಲ್ ಆಗಿರ್ಬೇಕು. ಆಗ ನಾವೆಲ್ಲ ಭಾಗ್ಯ ರೂಪಿಸ್ಕೊಳ್ಳೋಕೆ, ಗಳಿಕೆಗೆ ಸಾಧ್ಯವಾಗುತ್ತೆ. ಇದರಿಂದನೇ ನಾವು ಚೆಕ್ ಮಾಡ್ಕೋಬಹುದು ಎಷ್ಟು ನಾವು ಪರಚಿಂತನೆಯಲ್ಲಿ ಇರ್ತೀವಿ, ಸ್ವಚಿಂತನೆಯಲ್ಲಿ ಎಷ್ಟಿರ್ತೀವಿ ಅಂತ. ಬಾಪ್ದಾದ ಈಗಾಗ್ಲೇ ಹೇಳಿದರೆ, ಪ್ರತಿದಿನ ಅಮೃತ ವೇಳೆ ತಮಗೆ 3 ಬಿಂದಿಗಳ ಸ್ಮೃತಿಯ ತಿಲಕವನ್ನ ಇಟ್ಕೊಳ್ಳಿ. ಆಗ ನಿಮ್ಗೆ ಒಂದು ಖಜಾನೆಯೂ ವೇಸ್ಟ್ ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಅಂದ್ರೆ ಬೆಳಗಾಗೆದ್ದು 3 ವಿಜಯದ ತಿಲಕ ಇಟ್ಕೊಳ್ಳಿ, ಆಗ ನಿಮಗೆ ಯಾವ ಒಂದು ಖಜಾನೆಯೂ ವೇಸ್ಟ್ ಆಗೋದಿಲ್ಲ. हर समय हर खजाना जमा होता जाएगा. बाप दादा ने सभी बच्चों का हर खजाने का जमा का चार्ट देखा. उसमें क्या देखा? अभी तक भी जमा का खाता जितना होना चाहिए उतना नहीं. ಬಾಬಾ ಗಮನಿಸಿದ್ರು, ನಮ್ಮೆಲ್ಲ ಬ್ಯಾಲೆನ್ಸ್ ನ ಬ್ಯಾಂಕ್ ಅಕೌಂಟ್ ಅನ್ನೆಲ್ಲ ನೋಡಿದ್ರು, ಅಕೌಂಟ್ ಸ್ಟೇಟ್ಮೆಂಟ್ ಎಲ್ಲ ನೋಡ್ತಾರೆ ಬಾಬಾ. ಅದ್ರಲ್ಲಿ ಇನ್ನೂ ಸಹ ಜಮಾದ ಖಾತೆ ಎಷ್ಟಿರ್ಬೇಕೋ ಅಷ್ಟು ಇಲ್ಲ. ಎಷ್ಟು ನಮ್ಮ ಜೀವನದಲ್ಲಿ ನಾವು ಜ್ಞಾನಿಯಾಗಿ ನಮ್ಮ ಜೀವನದಲ್ಲಿ ನಾವು ಗಳಿಕೆ ಮಾಡ್ಕೋಬಹುದಾಗಿತ್ತು ಅಷ್ಟು ಮಾಡ್ಕೊಳ್ತಾ ಇಲ್ಲ. ಸಮಯ ಸಂಕಲ್ಪ ವ್ಯರ್ಥ, ಬೋಲ್ ವ್ಯರ್ಥ ಬಿ ಜಾತಾ ಹೇ. ಸಮಯ ವೇಸ್ಟ್, ಸಂಕಲ್ಪ ವೇಸ್ಟ್ ಕಳೀತಾ ಇದ್ದೀರಾ, ಮತ್ತು ವ್ಯರ್ಥ ನುಡಿಗಳು ಆಗೋಗ್ತಾ ಇದೆ. ಚಲ್ತೆ ಚಲ್ತೆ ಕಭಿ ಸಮಯ ಕಾ ಮಹತ್ವ ಎಮರ್ಜ್ ರೂಪ್ ಮೇ ಕಮ್ ಹೋತಾ ಹೈ. ಅಂದ್ರೆ ನಮ್ಮ ಜೀವನ ಮಾರ್ಗದಲ್ಲಿ ನಾವು ಹಾಗೆಯೇ ಜೀವಿಸುವಾಗ, ನಮ್ಮ ಜೀವನ ಕ್ರಮವನ್ನ ನಾವು ನಡೆಸ್ತಾ ಇರುವಾಗ ಸಮಯದ ಮಹತ್ವ ಅಂತಕ್ಕಂಥದ್ದು ಒಂದು ಪ್ರಜ್ಞೆಯ ರೂಪದಲ್ಲಿ ಏನಿರ್ಬೇಕಾಗಿತ್ತು, ಸಮಯ ಪ್ರಜ್ಞೆ ಏನಿರ್ಬೇಕು, ಅದರ ಕೊರತೆ ಇದೆ ಅಂತ ಬಾಬಾ ಹೇಳ್ತಾರೆ. ಸಮಯ ಪ್ರಜ್ಞೆಯ ಕೊರತೆ ಇದೆ ನೋಡಿ. ಕೆಲವರು ಕ್ಲಾಸ್ಗೆ 6:45 ಅಂದ್ರೂ ಅವ್ರು ಮೊದ್ಲೇ ರೆಡಿ ಇರ್ತಾರೆ. ನಾನು ಇದನ್ನ ಕ್ಲಾಸ್ ಅನ್ನ, ಆನ್ಲೈನ್ ಕ್ಲಾಸ್ ಅನ್ನ ಇದು ಕನೆಕ್ಟ್ ಮಾಡೋಕ್ಕಿಂತ ಮುಂಚೆನೆ ಅವ್ರು ಕೂತ್ಕೊಂಡು ಕಾಯ್ತಾ ಇರ್ತಾರೆ. ಅಂದ್ರೆ ಅಷ್ಟುವರೆಗೆ ಸಮಯ ಪ್ರಜ್ಞೆ ಇರುತ್ತೆ. ಮತ್ತು ನನ್ನ ಪುರುಷಾರ್ಥ, ನನ್ನ ಗಳಿಕೆ ಇರೋದೆಲ್ಲ ನನ್ನ ಯೋಗ ಜ್ಞಾನದಲ್ಲಿ ಅಂತ ಅವ್ರಿಗೆ ಅರಿವಿರುತ್ತೆ. ಇನ್ ಕೆಲವರಿಗೆ ಅನಿವಾರ್ಯವಾಗಿ, ಕೆಲವರು ಹೆಣ್ಮಕ್ಳು ಅಡಿಗೆ ಮನೆಯಲ್ಲಿ ಇರೋರಿಗೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಆದ್ರೆ ಕೆಲವರು ಬಾರಿ ಹುಷಾರಿರ್ತಾರೆ, ಇದನ್ನ ಕಳ್ಕೊಳಕ್ ರೆಡಿ ಇರೋದಿಲ್ಲ. ಇದನ್ನು ಬ್ಯಾಲೆನ್ಸ್ ಮಾಡಿ ಅವರು ಸರಿಯಾಗಿ ಜಾಯಿನ್ ಆಗ್ತಾರೆ. ಇನ್ ಕೆಲವರು ಸಮಯ ಪ್ರಜ್ಞೆ ಅಷ್ಟಿಲ್ದಿದ್ದವರು ಆದಾಗ ಜಾಯಿನ್ ಆಗ್ತಿರ್ತಾರೆ. ಅದರಿಂದ ಈ ಸಮಯದಲ್ಲಿ ನಮ್ಮ ಸಮಯ ಪ್ರಜ್ಞೆಯನ್ನ ಜಾಸ್ತಿ ಇಟ್ಕೊಂಡು ನಮ್ಮ ಆತ್ಮೋದ್ಧಾರದ ಕಡೆ ನಾವು ಗಮನ ಕೊಡ್ಬೇಕು. ಏಕೆಂದ್ರೆ ಬಾಬಾ ಇವತ್ತಿನ ಮುರಳಿನಲ್ಲಿ ಇನ್ನು ಮುಂದೆ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಒಂದು ವೇಳೆ ಸಮಯದ ಮಹತ್ವ ನಿಮ್ಗೆ ಸದಾ ನೆನಪಿತ್ತು, ನಿಮ್ಗೆ ಪ್ರಜ್ಞೆಯ ರೂಪದಲ್ಲಿ ಸಮಯ ಪ್ರಜ್ಞೆ ಇತ್ತು ಅಂದ್ರೆ ಸಮಯವನ್ನ ನೀವು ಮತ್ತಷ್ಟು ಹೆಚ್ಚಾಗಿ ಸಫಲಗೊಳಿಸ್ಕೊಳ್ಳಕ್ಕೆ ಸಾಧ್ಯ. ಅಂದ್ರೆ ಸಮಯದ ಸದುಪಯೋಗವನ್ನ ನೀವು ಪಡ್ಕೋಬಹುದು. ಇಡೀ ದಿನ ಸಾಧಾರಣ ರೂಪದಲ್ಲೂ ನಮ್ಮ ಸಮಯ ಕಳೆದೋಗ್ತಾ ಇರುತ್ತೆ. ಆರ್ಡಿನರಿ ರೀತಿನಲ್ಲಿ ಟೈಮ್ ಕಳೀತಾ ಇರ್ತೀವಿ. ಗಲತ್ ನಹಿ ಲೇಕಿನ್ ಸಾಧಾರಣ. ಅಂದ್ರೆ ನಾವು ಇಡೀ ದಿನ ತಪ್ಪು ಮಾಡ್ಕೊಂಡೇ ಕಳೆದ್ವಿ ಅಂತಲ್ಲ, ಆದ್ರೆ ಆರ್ಡಿನರಿ ಆಗಿ, ಅಂದ್ರೆ ಸುಮ್ನೆ ಹಾಗೇನೆ ಜೀವನ, ಒಳ್ಳೇದು ಇಲ್ಲ ಕೆಟ್ಟದು ಇಲ್ಲ, ಆತರ ನಡೆದೋಗ್ತಾ ಇರುತ್ತೆ. ಐಸೆ ಹಿ ಸಂಕಲ್ಪ ಬಿ ಬೂರೆ ನಹಿ ಚಲ್ತೆ ಲೇಕಿನ್ ವ್ಯರ್ಥ ಚಲೆ ಜಾತೆ. ಅದೇ ತರ ಸಂಕಲ್ಪಗಳು ಅಷ್ಟೇ, ಸಮಯನೂ ಆರ್ಡಿನರಿ ಆಗಿ ಕಳೆದ್ ಬಿಡೋದು. ಸಂಕಲ್ಪದ ಬಗ್ಗೆ ಹೇಳ್ತಾರೆ ಬಾಬಾ, ಅದು ಕೆಟ್ಟ ಸಂಕಲ್ಪ ಏನ್ ಮಾಡ್ಲಿಕ್ಕಿಲ್ಲ, ಆದ್ರೆ ವ್ಯರ್ಥ ಸಂಕಲ್ಪ ನಡೀತಾ ಇರುತ್ತೆ. ಅಂದ್ರೆ ವೇಸ್ಟ್ ಥಾಟ್ಸ್ ಎಲ್ಲ ವ್ಯರ್ಥ ಸಂಕಲ್ಪಕ್ಕೆ ಏನು ಜಮಾ ಇರೋದಿಲ್ಲ ತಾನೆ. 1 ಗಂಟೆ ಕಿ ಚೆಕಿಂಗ್ ಕರೋ, ಹರ್ ಗಂಟೆ ಮೇ ಯ ಸಂಕಲ್ಪ ಕಿತ್ನೆ ಸಾಧಾರಣ ಜಾತೆ. ಈಗ 1 ಗಂಟೆ ತಗೊಂಡು ಚೆಕ್ ಮಾಡಿ, 1 ಗಂಟೆನಲ್ಲಿ ನಾವು ಎಷ್ಟು ಸಂಕಲ್ಪ ಮಾಡ್ತೀವಿ, ಅಥವಾ 1 ಗಂಟೆನಲ್ಲಿ ಎಷ್ಟು ಸಲ ಉಸಿರಾಟ ಮಾಡ್ತೇವೆ, ಅದು ನೀವು ಚೆಕ್ ಮಾಡ್ಕೊಳ್ಳಿ. ಈ ಉದಾಹರಣೆಗೆ ಸಂಕಲ್ಪದ ಬಗ್ಗೆ ಹೇಳ್ತಾರೆ. ಒಬ್ಬ ಮನುಷ್ಯ ಒಂದು ದಿನಕ್ಕೆ ಕನಿಷ್ಠ 50-60 ಸಾವಿರದಿಂದ ಹಿಡಿದು 80 ಸಾವಿರದವರೆಗೆ ಸಂಕಲ್ಪ ಅವನಲ್ಲಿ ಥಾಟ್ಸ್ ಕ್ರಿಯೇಟ್ ಆಗುತ್ತಂತೆ. ಅಂದ್ರೆ ಅಲ್ಲಿಗೆ ಏನಾಯ್ತು, 1 ಗಂಟೆಗೆ 2,500 ಸಾವಿರದಿಂದ 3,500 ಸಾವಿರ ಅಥವಾ 3,300ವರೆಗೆ ಅವನು ಸಂಕಲ್ಪನ ಥಾಟ್ಸ್ ಅವನಲ್ಲಿ ಬರುತ್ತೆ. ಹಾಗಾದ್ರೆ 1 ನಿಮಿಷಕ್ಕೆ ಎಷ್ಟು ಥಾಟ್ಸ್ ಬರ್ಬೋದು? ಒಂದು ಕನಿಷ್ಠ ಅಂದ್ರೆ ಒಂದು 40-50 ಥಾಟ್ಸ್, ಸಂಕಲ್ಪಗಳು 1 ನಿಮಿಷದಲ್ಲಿ.
ಒಂದ್ ನಿಮಿಷಕ್ಕೆ 60 ಸೆಕೆಂಡ್ ಅಲ್ವಾ? ಹಾಗಾದ್ರೆ 60 ಸೆಕೆಂಡ್ಗೆ ಅಂತಂದ್ರೆ 50, ಕೆಲವ್ರಿಗಿನ್ನು ಫಾಸ್ಟ್ ಇದ್ದವ್ರಿಗೆ 60, ಆ ತರ ಅವರಲ್ಲಿ ಸಂಕಲ್ಪ ಥಾಟ್ಸ್ ಕ್ರಿಯೇಟ್ ಆಗುತ್ತೆ. ಆದ್ರೆ ಅದೆಲ್ಲ ಯಾವುದು ಪಕ್ಕ, ಯಾವುದು ಬೀಜದಲ್ಲಿ ಇದು ಬಿತ್ತನೆ ಬೀಜಗಳಂತಾನೆ ಅದನ್ನ ಫಲವತ್ತಾಗಿ ಮಾಡಿರ್ತಾರೆ. ಇನ್ನು ಕೆಲವು ಬೀಜಗಳೇನಿರುತ್ತದೆ, ಜೊಳ್ಳಿರುತ್ತೆ. ಹಾಗೆ ನಮ್ಮ ಸಂಕಲ್ಪಗಳು ಫಲವತ್ತತೆಯನ್ನ ಕಾಪಾಡಿಕೊಂಡು ನಾವು ಜ್ಞಾನಯುಕ್ತ, ಯೋಗಯುಕ್ತ, ಶ್ರೀಮತ ಪೂರ್ವಕವಾಗಿ ಸಮಯ ಪ್ರಜ್ಞೆಯಿಂದ, ಆತ್ಮಭಾವದಿಂದ ನಾವು ವಿಚಾರ ಮಾಡಿದಾಗ ಅದು ಆ ಸಂಕಲ್ಪ ಬೀಜಗಳು, ಈ ಬಿತ್ತನೆಯ ಬೀಜಗಳು ಅಂದ್ರೆ ನಮ್ಮ ಭವಿಷ್ಯದ ಜನ್ಮ ಜನ್ಮಾಂತರಕ್ಕೆ ಉತ್ತಮ ಕರ್ಮ ಫಲಗಳನ್ನ ಕೊಡ್ತಕ್ಕಂತ ಬೀಜಗಳಾಗಿರುತ್ತೆ. ಇಲ್ಲ ಅಂದ್ರೆ ಜೊಳ್ಳು ವೇಸ್ಟ್ ಇರುತ್ತೆ. ಅದು ಯಾವಾಗಾದ್ರೂ ವೇಸ್ಟ್ ಬಹಳ ಸಮಯ ನಿಧಾನ ಮಾಡಿದ್ರೆ ಅದು ನೆಗೆಟಿವ್ಗೆ ಚೇಂಜ್ ಆಗ್ಬಿಡುತ್ತೆ. ಅದರಿಂದ ನಮ್ಮ ಸಂಕಲ್ಪ ಹೇಗೆ ಅಂತ ಚೆಕ್ ಮಾಡ್ಕೋಬೇಕು. ಅದೇ ರೀತಿನಲ್ಲಿ ಶ್ವಾಸ, ಒಂದು ನಿಮಿಷಕ್ಕೆ ಎಷ್ಟು ಶ್ವಾಸವನ್ನ ನಾವು ತಗೊಳ್ತೀವಿ, ಎಷ್ಟು ಸಫಲ ಆಗುತ್ತೆ. एक घंटे की चेकिंग करो, हर घंटे में समय या संकल्प कितने साधारण जाते हैं. ಅಂದ್ರೆ ನಮ್ಗೆ ಅದು ಕೇರೇ ಇಲ್ಲ, ಅದು ಒಂದು ಸಂಪತ್ತು ಅಂತ ಲೆಕ್ಕನೇ ಇಲ್ಲ. ಉಸಿರಾಟಕ್ಕೂ ಲೆಕ್ಕ ತಗೊಳ್ಳೋದಿಲ್ಲ, ಮಹತ್ವ ಕೊಡ್ತಾ ಇಲ್ಲ. ಹಾಗೆ ಸಂಕಲ್ಪಗಳಿಗೂ ಮಹತ್ವ ನಾವು ಕೊಡೋದಿಲ್ಲ. ಅಂದ್ರೆ ಬರುತ್ತೆ, ಆದ್ರೆ ಒಳಗೊಳಗೆ ಆಗುತ್ತೆ, ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ವಲ್ಲ. ಮೇಲ್ಮೇಲ್ ಚೆನ್ನಾಗಿದ್ದು ಬಿಟ್ರಾಯ್ತು, ಒಳಗ್ ನಾವು ಅವ್ರ ಬಗ್ಗೆ ಹಿಂಗೆ ಭಾವನೆ ಇಟ್ಕೊಂಡು ನಡೀತದೆ ಅಂತ ಒಳಗೊಂದು ಹೊರಗೊಂದು, ಇದು ನಮಗೆ ನಾವು ಮೋಸ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಮನಸ್ಸನ್ನ ಮತ್ತೆ ನಮ್ಮ ಉಸಿರನ್ನ ಚೆಕ್ ಮಾಡ್ಕೊಳ್ಳಿ. ಫಿರ್ ಬಾಪ್ ದಾದಾ ಇಶಾರಾ ಬಿ ಬಾಬಾ ಹೇಳ್ತಾರೆ, ಅವಾಗ ಸಾಧಾರಣ ಆಯ್ತು ಅಂದ್ರೆ ಏನಾಯ್ತು, ಜಮಾ ನಹೀ ಹೋತೆ. ಫಿರ್ ಬಾಪ್ ದಾದಾ ಇಶಾರಾ ಬಿ ದೇತಾ ಹೈ, ತೋ ಬಾಪ್ ದಾದಾಕ್ಕೋ ದಿಲಾಸೆ ಬಹುತ್ ದೇತೆ. ಆಮೇಲೆ ಬಾಬಾ ನಮ್ಮ ಈ ಬಗ್ಗೆ ಸೂಚನೆ ಕೊಡ್ತಾರೆ, ನೋಡಿ ಹೀಗೆ ಸಂಕಲ್ಪ ವೇಸ್ಟ್ ಮಾಡಬೇಡಿ, ಸಮಯ ಶ್ವಾಸ ಹಾಳು ಮಾಡಬೇಡಿ, ಸದುಪಯೋಗ ಮಾಡ್ಕೊಳ್ರಿ ಅಂತೆಲ್ಲ ಹೇಳಿದಾಗ ಬಾಬರವರಿಗೆ ಒಪ್ಪಿಸ್ತಾರೆ. ಅಂದ್ರೆ ಬಾಬರವರಿಗೆ ನಮ್ಮಿಂದ ಬೇಜಾರಾಗಿದೆಯೇನೋ, ಬಾಬರವರಿಗೆ ಸಮಾಧಾನ ಮಾಡ್ಬೇಕೇನೋ ಅನ್ನೋಂಗೆ ತನ್ನನ್ನ ಉದ್ಧಾರ ಮಾಡ್ಕೊಳಕ್ ಹೇಳಿದ್ರು ಅನ್ನೋದು ಬಿಡ್ತಾರೆ, ಬಾಬನಿಗೆ ಸಮಾಧಾನ ಪಡಿಸ್ತಾರೆ. ಇದೊಂದ್ ಸ್ವಲ್ಪ ಸಂಕಲ್ಪ ಬಂತಷ್ಟೇ, ನಾನೇನ್ ಹಾಗೆ ಮಾಡಕ್ ಹೋಗಿಲ್ಲ, ನಾನೇನ್ ಹಂಗೆ ಮಾತಾಡಿಲ್ಲ, ನಾನೇನ್ ಆತರ ನಿರ್ಧಾರ ತಗೊಂಡಿಲ್ಲ, ಮನಸ್ಸಿನಲ್ಲಿ ಹಿಂಗ ಅನಿಸ್ತಾ ಇತ್ತು, ಸರಿ ಅದನ್ನ ಸಂಪೂರ್ಣ ಮಾಡ್ಕೊಂಡ್ಬಿಡ್ತೀನಿ, ಸರಿ ಆಗ್ಬಿಡ್ತೀನಿ. ಇನ್ನೂ ಸಹ ಅಂತ್ಯದಲ್ಲಿ ಇನ್ನು ಕೊನೆಗಾಲ ಬಂದಿದೆಯೇನು, ಇನ್ನು ಬಂದಿಲ್ಲಲ್ಲ, ಇನ್ನೂ ಸ್ವಲ್ಪ ಸಮಯ ಕಾಲ ಉಳಿದಿದೆಯಲ್ಲ, ಕಾಲ ಬಂದಾಗ ಇನ್ನೇನ್ ಸಮಯ ಬಂದಾಗ ಸಂಪನ್ನ ಆಗ್ಬಿಡ್ತೀನಿ ಅಂತ ಬಾಬನಿಗೆ ಒಂದ್ ರೀತಿನಲ್ಲಿ ಏನ್ ಮಾಡ್ತಾರೆ, ಮನವೊಲಿಸ್ಲಿಕ್ಕೆ ನೋಡ್ತಾರೆ. ಬಾಬನಿಗೆ ಒಂಥರ ಬಾಬಾ ಹೀಗೆ ಹಾಗೆ ಅಂತ ಬಾಬನಿಗೆನೆ ಸಮಾಧಾನ ಮಾಡಿಸ್ಲಿಕ್ಕೆ ನೋಡ್ತಾರೆ. ಲೇಕಿನ್ ಬಾಪ್ ದಾದಾನೆ ಬಾರ್ ಬಾರ್ ಕಹಾ ಹೇ ಜಮಾ ಬಹುತ್ ಸಮಯ ಕಾ ಚಾಯ್. ಆದ್ರೆ ಬಾಬಾ ಪದೇ ಪದೇ ಹೇಳಿದ್ದಾರೆ, ನಿಮ್ಮ ಜಮಾ ಖಾತೆ ಬಹುಕಾಲದ ಖಾತೆ ಆಗಿರ್ಬೇಕು. ನೋಡಿ, ಕೆಲವೊಂದೆಲ್ಲ ರೂಲ್ಸ್ ಇರುತ್ತೆ. ಯಾವ್ದಾದ್ರೂ ಸಹ ನೀವು ಮಾಡ್ಬೇಕಾದ್ರೆ ಅದು 6 ತಿಂಗಳ ಮುಂಚಿನಿಂದ ನೀವು ಅದು ಮಾಡಿರ್ಬೇಕು. ಯಾರು 1 ವರ್ಷದಿಂದ ಮಾಡ್ತಾ ಇದಾರೆ ಅಂತವರಿಗೆ ಇದು ಬೆನಿಫಿಟ್ ಇದೆ, ಈ ಸ್ಕೀಮ್ ಇದೆ ಅಂತ. ಸ್ಕೀಮ್ ಇದೆ ಅಂತ ಗೊತ್ತಾದ ತಕ್ಷಣನೇ ನಾವು ಇವತ್ತೇ ಜಾಯಿನ್ ಆಗ್ಬಿಟ್ಟು ನಾಳೆನೆ ನಮ್ಗೆ ಆ ಸ್ಕೀಮ್ ಲಾಭ ಬೇಕಂದ್ರೆ ಅಂತವ್ರು ಸಿಗೋದಿಲ್ಲ. ಅವರಲ್ಲಿ ಸೀನಿಯಾರಿಟಿ ಬೇಕಾಗುತ್ತೆ. ಆ ಸೀನಿಯಾರಿಟಿಯ ಮೇಲೆ ಅವರಿಗೆ ಆದ್ಯತೆ ಸಿಗುತ್ತೆ. ಹಾಗೇನೆ ಇಲ್ಲೂ ಸಹ ಬಾಬಾ ಹೇಳ್ತಾರೆ, ಇಲ್ಲಿ ಸಮಯದ ಅನೇಕ ಕಾಲದಿಂದ, ಬಹುಕಾಲದಿಂದ ಯಾರು ಈ ಸಾಧನೆ ಮಾಡಿದ್ದಾರೆ ಆ ಬಹುಕಾಲಕ್ಕೆ ಆದ್ಯತೆಯನ್ನ ಕೊಡ್ಲಾಗುತ್ತೆ. ಚೆಕ್ ಮಾಡ್ಕೋಬೇಕು. ಹೀಗ ಅನ್ಕೋಬೇಡಿ, ಜಮಾ ಖಾತಾ ಕೊನೆಯಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ, ಮಾಡ್ತಾ ಇದ್ದೀನಿ ಪರವಾಗಿಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಓವರ್ ಕಾನ್ಫಿಡೆನ್ಸ್, ಪ್ರಯತ್ನ ಇಲ್ಲದೆ, ಯಥಾರ್ಥ ಇಲ್ಲದೆ, ವಾಸ್ತವಿಕತೆಯ ಪ್ರಜ್ಞೆ ಇಲ್ಲದೆ, ಸುಮ್ನೆ ಜ್ಞಾನ ಗೊತ್ತಿದೆ ಅಂತ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಎಲ್ಲ ಸರಿ ಹೋಗೋದು ಕೊನೆಗೆ ಅಂತ, ನಾನು ಸರಿ ಇದ್ದೀನಿ, ನಾನು ಅಂದ್ರೆ ನಾನೆಲ್ಲ ನನ್ಗೆ ಇವಾಗ ಹೆಂಗಿದ್ದೀನೋ ಕೊನೆವರೆಗೂ ಹಂಗೆ ಇರ್ತೀನಿ ಅಂತ ಅದು ಅನ್ಕೊಳಕ್ ಆಗಲ್ಲ. ಈಗಿನ ಕಾಲ ಯಾವುದು ನಮ್ಮ ಕಂಟ್ರೋಲ್ ನಲ್ಲಿ ಇಲ್ಲ, ನೋಡ್ತಾ ಇದ್ದೀವಲ್ವಾ, ನಮ್ಮ ಉಸಿರೇ ನಮ್ ಕಂಟ್ರೋಲ್ ನಲ್ಲಿ ಇಲ್ಲ. ಅಂದಾಗ ಎಷ್ಟು ನಾವು ಪರಿಸ್ಥಿತಿಗಳ ಬಗ್ಗೆ ಎಚ್ಚರದಲ್ಲಿರ್ಬೇಕು. ಕೆಲವರು ಹೀಗೆ ಆಲಸ್ಯ ಮತ್ತು ಸೋಮಾರಿತನದಲ್ಲಿ ಯೋಚನೆ ಮಾಡ್ತಾರೆ, ಸಮಯಾನೇ ಪರ್ ಬಂಜಾಯಂಗೆ, ಕಾಲ ಬಂದಾಗ ನೋಡ್ಕೊಳ್ಳೋಣ ಅಂತಾರೆ, ಈಗ್ಲಿಂದನೇ ಯಾಕಂತ ಅವಸರ ಅಂತಾರೆ. ಬಹುತ್ ಸಮಯ ಕ ಜಮಾ ಹುआ ಬಹುತ್ ಸಮಯ ಚಲ್ತೆ. ಬಾಬಾ ಹೇಳ್ತಾರೆ ಹಾಗಲ್ಲ, ಬಹುಕಾಲದಿಂದ ನೀವು ಮಾಡಿರ್ಬೇಕು, ಆಗ ನಿಮಗೆ ಅದು ಬಹುಕಾಲದ ದೀರ್ಘ ಕಾಲದವರೆಗೆ ನಿಮ್ಮ ಪಾಲಿಗೆ ಪ್ರಾಪ್ತಿ ಆಗುತ್ತೆ. ಅಂದ್ರೆ ಅನೇಕ ಜನ್ಮಗಳವರೆಗೆ ನಿಮ್ಮನ್ನ ಆ ಖಜಾನೆ ಹಿಂಬಾಲಿಸುತ್ತೆ. ವರ್ಷಾಲೇನೆ ಮೇತು ಸಭಿ ಕಹತೆ ಹಮ್ ಲಕ್ಷ್ಮೀನಾರಾಯಣ್ ಬನ್ನಿ. ಏನಾಗ್ತೀರಾ ಅಂದ್ರೆ ಎಲ್ರು ಲಕ್ಷ್ಮೀನಾರಾಯಣ ಅಂತ ಕೈ ಎತ್ತುತ್ತಾರೆ ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ್ಲೂ ಸಹ ಏನ್ ಮಾಡ್ಬೇಕು ಅಂತ, ಒಳ್ಳೆ ಪದವಿ ಬೇಕು ಅಂದ್ರೆ
ಒಳ್ಳೆ ಪುರುಷಾರ್ಥ ಏನು? ಬಹುಕಾಲದ ಜಮಾ ಖಾತೆ ನಮ್ಮಲ್ಲಿ ಇದ್ರೆ ಮಾತ್ರ. ಬಹುತ್ ಸಮಯ ಕಾ ಜಮಾ ಕಾ ಖಾತಾ ಹೋಗಾ ತೋ ಪೂರಾ ವರ್ಷ ಮಿಲೇಂಗಾ. ಬಹುಕಾಲದ ಸಾಧನೆ ಇದ್ರೆ ಲಕ್ಷ್ಮೀನಾರಾಯಣ ಅಂದ್ರೆ ಅದು 2500 ವರ್ಷದ ಸಾಧನೆ ತಾನೆ, ಅಲ್ಲಿ ಪ್ರಾಪ್ತಿ ತಾನೆ. ನಾವು ಈಗ ಬೇಕಾಬಿಟ್ಟಿ ಅರ್ಧಂಬರ್ಧ ಮಾಡಿದ್ರೆ 1250 ವರ್ಷದ್ದು ಅಂದ್ರೆ ತ್ರೇತಾಯುಗದಿಂದ ಅರ್ಧಂಬರ್ಧಕ್ ಬರ್ಬೇಕಾಗತ್ತೆ. ಒಂದ್ ವೇಳೆ ಸ್ವಲ್ಪ ಇದೆಲ್ಲ ಬಾಬಾ ಹಿಂಟ್ ಕೊಡ್ತಾ ಇದಾರೆ. ಈಗ್ಲೂ ಸಹ ನಾವು ನಮ್ಮನ್ನ ಬದಲಾವಣೆ ಮಾಡ್ಕೊಂಡು ಈಗನಾದ್ರೂ ಮುಂದುವರಿಬೇಕು. ಒಂದ್ ಸ್ವಲ್ಪ ಆದ್ರೂ ನಿಮ್ ಜಮಾ ಆಯ್ತು, ಸ್ವಲ್ಪ ನೀವು ಜಮಾ ಮಾಡ್ಕೊಂಡಿದ್ರಿ ಅಂದ್ರೆ ಅದಂಗೆ ನಿಮ್ಗೆ ಪೂರ್ತಿ ಆಸ್ತಿ ಸಿಕ್ಬಿಡುತ್ತೆ. ಅಂದ್ರೆ ನಮ್ಮ ಹತ್ರ ಟಿಕೆಟ್ ಇರೋದು ಆರ್ಡಿನರಿ ಕ್ಲಾಸ್ ಇಂದ ಟಿಕೆಟ್. ನಾವು AC ನಲ್ಲಿ ಹೋಗ್ಬೇಕು ಅಂತಂದ್ರೆ ನಿಮ್ಮ ಟಿಕೆಟಿನ ಅರ್ಹತೆ ನಿಮ್ಗೆ ಆ ಬೋಗಿ ಆ ಒಂದು ಇದ್ರೊಳಗೆ ಸಿಗೋದಿಲ್ಲ. ಹಾಗೇನೆ ಬಾಬಾ ಹೇಳ್ತಾರೆ, ನಮ್ಮ ಅರ್ಹತೆಗೆ ತಕ್ಕಂಗೆ ಸ್ವರ್ಗದಲ್ಲಿ ನಮಗೆ ಭಾಗ್ಯ ಸಿಗುತ್ತೆ. ಆ ಅರ್ಹತೆಯನ್ನ ನಾವೇ ಇಲ್ಲಿ ಬಹುಕಾಲದ ಸಾಧನೆ ಇದನ್ನ ಮಾಡಿರ್ಬೇಕು. ಬಹುಕಾಲ ಫುಲ್ ಸ್ಟಾಪ್ ಇಟ್ಟು ಬಹುಕಾಲ ಜಮಾ ಮಾಡ್ಕೋಬೇಕು. ಆದ್ರಿಂದ ಸರ್ವ ಖಜಾನೆಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ಈಗ್ಲೇ ಜಮಾ ಮಾಡ್ಕೊಳ್ಳಿ. ಈಗಿಂದೀಗ್ಲೇ ಉತ್ನ ಅಭಿಸೆ ಜಮಾ ಕರ್ ಹೋ ಜಾಯೇಗಾ ಆ ಜಾಯಂಗೆ ಗೆ ನಹಿ ಕರ್. ಆಯ್ತು ಮಾಡ್ತೇನೆ, ನೋಡ್ತೇನೆ, ಆಗ್ತೇನೆ, ನೇನೇನೋ ಅಂತ ರಾಗ ಎಳಿಬೇಡ್ರಿ. ನೀವು ಮಾಡ್ಬೇಕಲ್ಲ ಮಾಡಿ. ಯಾವಾಗ ಮಾಡ್ಬೇಕು? ನಾಳೆ ಮಾಡ್ತೀನಿ, ಆಮೇಲೆ ಮಾಡ್ತೀನಿ ಅಂತ ಯಾಮಾರಿಸ್ಬೇಡ್ರಿ. ಅದು ಬಾಬೋರ್ಗೆ ಯಾಮಾರ್ಸೋದಲ್ಲ, ನಮ್ಮನ್ನ ನಾವೇ ಯಾಮಾರಿಸ್ಕೊಳ್ಳೋದು. ಏಹೇ ದೃಢತ ಮಾಡ್ಬೇಕು. ಯಾವಾಗ? ಈಗ್ಲೇ ನಾನ್ ಮಾಡ್ತೀನಿ, ಇದೇ ದೃಢತೆ. ಅಮೃತ ವೇಳೆನಲ್ಲಿ ಯೋಗದಲ್ಲಿ ಕೂತ್ಕೊಂಡಾಗ ಒಳ್ಳೆ ಸ್ಥಿತಿಯಲ್ಲಿ ಕೂತ್ಕೋತೀರಿ. ಮತ್ತೆ ಮನಸ್ಸಿನಲ್ಲಿ ಬಹಳ ನೀವು ವಾಯ್ದೆ ಮಾಡ್ತೀರಿ. ಅಂದ್ರೆ ಬಾಬನ್ ಜೊತೆಗೆ ಬಾಬಾ ಇನ್ಮೇಲೆ ನಾನು ಹೀಗ್ ಮಾಡ್ತೀನಿ, ನಾನು ಇಡೀ ದಿನದ ಟೈಮ್ ಟೇಬಲ್ ಹೀಗ್ ಇಟ್ಕೋತೀನಿ ಅಂತ ಬಾಬನ್ ಜೊತೆಗೆ ನಿಮ್ಮ ದಿನಚರಿಯ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ಒಳ್ಳೊಳ್ಳೆಯ ಉತ್ತಮವಾದಂತಹ ನಿರ್ಧಾರಗಳನ್ನ ಬಾಬರವ್ರ ಮುಂದೆ ಹೇಳ್ಕೊಳ್ತೀರ. ನಾನ್ ಕಮಾಲ್ ಮಾಡ್ಬಿಡ್ತೀನಿ ಅಂತೆಲ್ಲ ಶ್ರೇಷ್ಠವಾದ ಸಂಕಲ್ಪ ಏನೋ ಮಾಡ್ತೀರಾ. ಆದ್ರೆ ಬಾಪ್ ದಾದ ಹೇಳ್ತಾರೆ, ಈ ಎಲ್ಲ ವಾಯ್ದೆಗಳನ್ನ, ಈ ಎಲ್ಲ ಒಂದು ಒಪ್ಪಂದಗಳನ್ನ ನೀವು ಆಕ್ಟ್ ಅಲ್ಲಿ ತನ್ನಿ, ಕರ್ಮದಲ್ಲಿ ತನ್ನಿ, ಚಾಲ್ತಿಯಲ್ಲಿ ತನ್ನಿ. ಕೇವಲ ವಾಯ್ದೆ ಮಾಡ್ಕೊಂಡು ಇಟ್ಕೋಬೇಡಿ. ಬರೀ ವಾಯ್ದೆ ಮಾಡ್ತೀರಾ ಅಂದ್ರೆ ಪ್ರಾಮಿಸ್ ಮಾಡ್ತೀರಾ, ಆದ್ರೆ ಮನ ವಚನ ಕರ್ಮದಲ್ಲಿ ತನ್ನಿ ಅದನ್ನ ಅಂತ ಬಾಬಾ ಹೇಳ್ತಾರೆ. ಬರೀ ಮನಸ್ಸಿನಲ್ಲಿ ಅನ್ಕೋಬೇಡಿ, ಅಥವಾ ಬಾಯಿಂದ ನೀವು ಬರೀ ಹೇಳ್ಕೋಬೇಡಿ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ. ಅದಕ್ಕೆ ಹೇಳ್ತಾರಲ್ಲ ಆರಂಭ ಶೂರರು ಅಂತ. ಆದ್ರೆ ಕರ್ಮದಲ್ಲಿ ಬರುವಾಗ ಚೇಂಜ್ ಆಗ್ಬಿಡ್ತಾರೆ, ಅಂದ್ರೆ ವೀಕ್ ಆಗ್ಬಿಡ್ತಾರೆ ಮಕ್ಕಳು ಸಂಕಲ್ಪ ಬಹಳ ಚೆನ್ನಾಗ್ ಮಾಡ್ತಾ ಇದೀರಿ. ಬಾಪ್ ದಾದರವರಿಗಂತೂ ಖುಷಿ ಪಡಿಸ್ತೀರಿ. ಏಕೆಂದ್ರೆ ನಿಮ್ಮ ಸಾಹಸ ನೋಡಿ ಬಾಬರ್ಗೂ ಖುಷಿ ಆಗುತ್ತೆ. ನೀವು ಸಹ ಹಾಗಾಗ್ಬೇಕು, ಹೀಗ್ ಮಾಡ್ತೀನಿ, ನಾನು ಹೀಗಾಗ್ತೀನಿ ಅಂತೆಲ್ಲ ಸಾಹಸ ಚೆನ್ನಾಗಿ ಇಟ್ಕೊಂಡಿದ್ದೀರಿ. ನಿಮ್ಮ ಸಾಹಸಕ್ಕಂತೂ ಬಾಬಾ ಸಂತುಷ್ಟ ಇದ್ದಾರೆ. ಆದರೆ ಈ ಮನಸ್ಸಿನಲ್ಲಿ ಮಂಡಿಗೆ ತಿನ್ನೋದು ಅಂತಾರಲ್ಲ, ಮನಸ್ಸಿನಲ್ಲೇ ಗಾಳಿ ಗೋಪುರ ಕಟ್ಟೋದು, ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ. ಅದಕ್ಕೆ ಒಂದು ಕನ್ನಡದಲ್ಲಿ ಚಿಕ್ಕ ವಯಸ್ಸಿನ ಸ್ಕೂಲ್ಗಳಲ್ಲಿ ಒಂದು ಹಾಡು, ಒಂದು ಪದ್ಯ ಇರ್ತಿತ್ತು. ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಅಂತ. ಮಲಗಿರುತ್ತಲ್ಲೊಂದು ಕನಸು ಕಂಡನಂತೇನೆ ಅಂತ. ಅವನು ರಾಜ ಆಗ್ತಾನೆ ಹಂಗೆ ಹಿಂಗೆ ಅಂತ, ಏನೋ ಸಿಂಹಾಸನದ ಮೇಲೆ ಕೂತ್ಕೊತಾನೆ, ಆನೆ ಮೇಲೆ ಕೂತ್ಕೊಂತಾನೆ, ಹಾಗೆ ಹೀಗೆ ಬಂದು ಕೊನೆಗೆ ಅವನು ಏನೋ ಬೀಳ್ತಾನೆ. ಅವಾಗ ಅವನಿಗೆ ಎಚ್ಚರ ಆಗ್ಬಿಡುತ್ತೆ. ಹಾಗೇನೆ ಬಾಬಾ ಹೇಳ್ತಾರೆ, ನಾವು ಮನಸ್ಸಿನಲ್ಲಿ ನಾವು ಬಹಳನೇ ಇಚ್ಛೆಗಳನ್ನ ಇಟ್ಕೋತೀವಿ. ಅಂದ್ರೆ ಒಳ್ಳೊಳ್ಳೆ ಇಚ್ಛೆಗಳನ್ನೇ ಮಾಡ್ಬೇಕು ಅಂತ ಪ್ರಾಮಾಣಿಕವಾಗಿ ನಮ್ಗೆ ಅನ್ಸಿರುತ್ತೆ. ಆದ್ರೆ ಅದು ಕರ್ಮದಲ್ಲಿ ಬರ್ಲಿಲ್ಲ ಅಂದ್ರೆ ಕೇವಲ ಅದು ಕನಸು, ಹಗಲು ಕನಸಾಗಿನೇ ನಿಂತೋಗ್ಬಾರ್ದು ಅಂತ ಬಾಬಾ ನಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಏಕೆಂದ್ರೆ ಬಾಬಾ ನಮ್ ಜೊತೆಗಿದ್ದಾರೆ, ಭಗವಂತ ನಮ್ಗೆ ಸಫಲತೆಯ ಮಾರ್ಗದಲ್ಲಿ ಮುನ್ನಡೆಸ್ತಾ ಇದ್ದಾರೆ. ಅಂದಾಗ ನಮ್ಮ ಸಂಕಲ್ಪಗಳನ್ನ ಕರ್ಮದಲ್ಲಿ ತಂದ್ರೆ ನಮ್ಮ ಇಚ್ಛೆಗಳೆಲ್ಲ ಪೂರೈಸುತ್ತೆ ಸಾಧ್ಯತೆ ಇದೆ. ಅದಕ್ಕೆ ಬರೀ ನೀವು ಪ್ರಾಮಿಸ್ ಬರೀ ಅನ್ಕೋಬೇಡಿ, ಕರ್ಮದಲ್ಲಿ ತರ್ಲಿಕ್ಕೆ ಇಂಪಾರ್ಟೆನ್ಸ್ ಮಹತ್ವ ಕೊಡಿ. ಆದ್ರೆ ಕರ್ಮದಲ್ಲಿ ಏನನ್ನ ಮಾಡ್ಬೇಕು ಅದನ್ನ ಕರ್ಮಮೇ ಕರ್ಣಮಾನ ವಾಯ್ದಾ ನಿಭಾನ. ನೀವು ಕರ್ಮದಲ್ಲಿ ತಂದ್ರಿ ಅಂದ್ರೆ ನೀವು ಬಾಬನ ಮಾತನ್ನ ವಾಯ್ದೆಯನ್ನ ನಿಭಾಯಿಸ್ದಂಗಾಯ್ತು. ಆದ್ರೆ ಬಾಬಾ ವಾಯ್ದೆ ಕರ್ನೆ ಮೇ ತೋ ಬಹುತೇ ಲೇಕಿನ್ ನಿಭಾನೆ ಮೇ ನಂಬರ್ ವಾರ್ ಹೇ. ನೀವೆಲ್ಲ ಮನಸ್ಸಿನಲ್ಲಿ ಅನ್ಕೊಳ್ಳೋರೆಲ್ಲ ಮೆಜಾರಿಟಿ ಇದ್ದೀರಿ. ಆದ್ರೆ ನಿಜ ಜೀವನದಲ್ಲಿ ಅಂದ್ರೆ ಅದನ್ನ ಸ್ವಾಭಾವಿಕ ಜೀವನದಲ್ಲಿ ನಿಭಾಯಿಸುವಂತದ್ರೊಳಗೆ ನಂಬರ್ ವಾರ್ ಆಗಿ ಹೋಗ್ತಾ ಇದ್ದೀರಾ. ಅದಕ್ಕೆ ಈಗ ನಾವೇನ್ ಮಾಡ್ಬೇಕು? ಇಲ್ಲ, ನಾನು ಮನಸ್ಸಿನಲ್ಲಿ ಅನ್ಕೊಂಡಿದ್ದು ಅಂದ್ರೆ ಅರ್ಧ ನಾನು ಮುಂದ್ ಬಂದಿದ್ದೀನಿ, ಇನ್ನ ಅರ್ಧ ದಾರಿಯನ್ನ ಕರ್ಮ ರೂಪದಲ್ಲಿ ತಂದು ನಾನು ವಿಜಯಿ ಆಗೇ ಆಗ್ತೇನೆ ಅಂತ ಸಂಕಲ್ಪ ಮಾಡಿ. तो संकल्प और कर्म को प्लान और प्रैक्टिकल को समान बनाओ. ಸಂಕಲ್ಪ ಮತ್ತು ಕರ್ಮ
ನಮ್ಮ ಪ್ಲಾನ್ ಮತ್ತು ಪ್ರಾಕ್ಟಿಕಲ್ ಎರಡಕ್ಕೂ ಸಹ ಅಂತರ ಇರಬಾರ್ದು. ಮಾಡ್ಲಿಕ್ಕೆ ಸಾಧ್ಯನಾ? ಬಾಬಾ ಕೇಳ್ತಾ ಇದ್ರೆ, ಅಥವಾ ಕೇವಲ ನೀವು ವಾಯ್ದೆ ಅಷ್ಟೇ ಮಾಡ್ಕೊಂಡು ಮುಂದುವರಿಯೋರು? ಇಲ್ಲ. ಬಾಬಾ ತಿಳಿಸ್ತಾರೆ, ಬ್ರಾಹ್ಮಣರು ಅಂದ್ರೆ ಅಲೌಕಿಕತೆಯನ್ನು ಹೊಂದಿರತಕ್ಕಂಥವ್ರು. ಬ್ರಾಹ್ಮಣ ಜೀವನಕ್ಕೆ ಬಹಳ ಮಹತ್ವ ಇದೆ. ನಿಮ್ಮ ಪ್ರಾಪ್ತಿಗಳು ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದಾಗಿದೆ. ಸಂಗಮ ಯುಗದಲ್ಲಿ ತಂದೆ ಮಗುವಾಗೋದು ನೀವು ಅಂದ್ರೆ ಎಷ್ಟು ದೊಡ್ಡ ಭಾಗ್ಯ. ಸ್ವಮಾನನು ನಿಮ್ದು ಅತ್ಯಂತ ಹಿರಿದಾಗಿದೆ. ಬಡೆ ಸೆ ಬಡ ಪದಂ ಗುಣ ಭಾಗ್ಯ ಹೇ. ನಿಮ್ಗೆ ಅತ್ಯಂತ ಜಗತ್ತಿನಲ್ಲಿ ಹಿರಿದಾದಂತಹ ಕೋಟಿ ಕೋಟಿ ಭಾಗ್ಯ ನಿಮ್ಮದು. ಏನು? ನಿಮ್ಮ ಬಾಬಾವರ ಈ ಸಂಗಮ ಯುಗದಲ್ಲಿ ಭಗವಂತನ ಮಗುವಾಗಿರೋದು. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಪ್ರತಿಯೊಂದು ಖಜಾನೆಯ ಮಹತ್ವ ಇಟ್ಕೊಳ್ಳಿ. ಹೇಗೆ ಬೇರೆಯವರಿಗೆ ನಾವು ಭಾಷಣ ಮಾಡ್ತೀವಿ, ಸಂಗಮ ಯುಗದ ಮಹಿಮೆ ಹೇಳ್ತೀವಿ, ಹೌದಾನೆ? ಯಾರಿಗಾದ್ರೂ ಏನಾದ್ರೂ ಪಾಯಿಂಟ್ ಭಾಷಣ ಮಾಡಿ ಅಂದ್ರೆ ಆ ಪಾಯಿಂಟ್ ಎಲ್ಲ ಹೇಳಲಿಕ್ಕೆ ಬರುತ್ತೆ ತಾನೆ. ಅಂದ್ರೆ ಬೇರೆಯವರಿಗೆ ನಾವು ಸಮಯದ ಮಹತ್ವ ಹೇಳ್ತೀವಿ ಅಂದ್ಮೇಲೆ ನಮಗೂ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಬಾಬಾ ತಿಳಿಸ್ತಾರೆ, ಸಮಯದ ಮಹತ್ವವನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ತಿಳಿಸಿ. ಬೇರೆಯವ್ರಿಗೆ ನಿಮ್ಗೆ ತಿಳಿಸಕ್ ಬರುತ್ತೆ ಅಂದ್ರೆ ನಿಮಗೂ ಅದರ ಪ್ರಜ್ಞೆ, ನಿಮ್ಗೆ ಅರಿವು ಇದೆ ಅಂತ ಆಯ್ತು ತಾನೆ. ಆದ್ರೆ ಏನಾಗ್ತಾ ಇದೆ ನಿಮ್ಗೆಲ್ಲ ಗೊತ್ತಿದೆ. ಬೇರೆಯವ್ರಿಗೆ ಹೇಳಕ್ ಬರುತ್ತೆ ಅಂದ್ರೆ ನಿಮ್ಗೂ ಗೊತ್ತಿದೆ. ಆದ್ರೆ ಆಗಿದ್ದೇನಂದ್ರೆ ಅದು ಪ್ರಜ್ಞೆಯಲ್ಲಿ ಇರೋದಿಲ್ಲ. ಎಮರ್ಜ್ ರೂಪ ಮೇ ಸ್ಮೃತಿ ರಹೆ ಏ ಕಬಿ ಕಮ್ ಹೋ ಜಾತ. ಅದನ್ನ ಪ್ರಕಟ ರೂಪದಲ್ಲಿ ಜಾಗೃತಾವಸ್ಥೆನಲ್ಲಿ ಇರಬೇಕು ತಾನೆ. ಸಮಯದ ಮಹತ್ವ ಅದು ಕೊರತೆಯಾಗಿದೆ. ಕಬಿ ಕಮ್ ಕಬಿ ಜಾದ. ಒಂದೊಂದ್ಸಲ ಇರುತ್ತೆ ಸಮಯ ಪ್ರಜ್ಞೆ, ಒಂದೊಂದ್ಸಲ ಹೆಚ್ಚು ಕಡಿಮೆ ಆಗ್ತದೆ. ಅದರಿಂದ ಈಶ್ವರಿಯ ನಶೆಯನ್ನ ಎಮರ್ಜ್ ಮಾಡ್ಕೊಳ್ಳಿ. ಹಾ ಮೈತು ಹೋಗಯ್ಯ ಇನ್ನೇನು ಬಿಡು, ನನಗೆಲ್ಲ ಆಗ್ಬಿಟ್ಟಿದೀನಿ, ಜ್ಞಾನ ಗೊತ್ತಾಗ್ಬಿಟ್ಟಿದೆ. ನಾವು ಇಷ್ಟು ವರ್ಷದವ್ರು ಅಂತ ವರ್ಷ ಲೆಕ್ಕ ಹೇಳ್ತೀವಿ, ನಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತೀವಿ, ನಮ್ ಸೀನಿಯಾರಿಟಿ ಹೇಳ್ತೀವಿ, ಅಥವಾ ನಮ್ದೇನೋ ಬುದ್ಧಿ ಅಭಿಮಾನ ವಿದ್ಯೆ ಅಭಿಮಾನ ಇಟ್ಕೊಂಡ್ಬಿಟ್ಟು ನಾನು ಆಲ್ರೈಟ್, ನಾನು ರೆಡಿ ಇದ್ದೀನಿ ಅನ್ಕೊಂಡ್ಬಿಡ್ತೀವಿ. ಬಾಬಾ ಹೇಳ್ತಾರೆ ಹಾಗಲ್ಲ, ಪ್ರತಿ ದಿನದ ಸಾಧನೆ ಕೌಂಟ್ ಆಗುತ್ತೆ. ಹೌದಾ? ನೆನ್ನೆ ಎಲ್ಲ ಉಸಿರಾಡಿದೀನಿ ಅಂತ ಇವತ್ತು ನೆಗ್ಲೆಕ್ಟ್ ಮಾಡಕ್ಕಾಗುತ್ತಾ? ಹಾಗೇನೆ ಇದು ಪುರುಷಾರ್ಥದ ಒಂದೊಂದು ಸಹ ನಮ್ಮದು ಒಂದು ಉಸಿರಾಟ. ಬ್ರಾಹ್ಮಣ ಜೀವನದ ಪುರುಷಾರ್ಥನೇ ನಮ್ಮ ಉಸಿರಾಟ. ಅದು ಪ್ರತಿದಿನ ನಡೆದಾಗ ನಮ್ಮ ಬ್ರಾಹ್ಮಣ ಜೀವನ ನಿಶ್ಚಯ ಇದೆ. ಆದ್ರೆ ನಿಶ್ಚಯದ ಗುಣಲಕ್ಷಣ ಯಾವುದು ಅಂದ್ರೆ ಆತ್ಮಿಕ ನಶೆ. ನಿಶ್ಚಯ ಇದೆ ಅಂದ್ರೆ ನಶೆ ಇರ್ಬೇಕು. ನಶೆ ಇದ್ದಾಗ ನಾವು ಪ್ರಾಕ್ಟಿಕಲ್ ಅಲ್ಲಿ ತರ್ತೀವಿ. आत्मिक नशे इरಬೇಕು. ये नशे मैं कौन, ये नशा एमर्ज रूप में होगा तो हर सेकंड जमा होता जाएगा. ಅದರಿಂದ ಬಾಪ್ದಾದ ಇವತ್ತು ಜಮಾ ಖಾತೆನ ನೋಡ್ತಾ ಇದ್ರು, ಅಟೆನ್ಷನ್ ಅನ್ನ ಕೊಡಿಸ್ತಾ ಇದ್ರೆ. ಸಮಯ ಕಿ ಆಜ್ ಬಾಪ್ದಾದ ನೆ ಜಮಾ ಕಾ ಖಾತಾ देखा, इसलिए आज विशेष अटेंशन दिला रहे हैं. समय की समाप्ति अचानक होनी है. ನಮ್ಮೆಲ್ಲರ ಅಕೌಂಟ್ ಅನ್ನ, ನಮ್ಮೆಲ್ಲ ಪುಣ್ಯ ಜಮಾ ಮಾಡ್ಕೊಂಡಿರುವಂತ ಬ್ಯಾಲೆನ್ಸ್ ಅನ್ನ, ಬ್ಯಾಂಕ್ ಅಕೌಂಟ್ ಅನ್ನ ನಮ್ದು ಬಾಬಾ ನೋಡಿದ್ರು. ಎಲ್ಲ ಕಡಿಮೆ ಖಾಲಿ ಇದೆ, ಬೇಗ ನೀವು ಜಮಾ ಮಾಡ್ಕೊಂಬಿಡಿ. ಯಾಕೆ ಅಂದ್ರೆ ಯಾವಾಗ ಕಾಲನ ಕರೆ ಬರುತ್ತೋ ಗೊತ್ತಿಲ್ಲ. ಅದು ಇದ್ದಕ್ಕಿದ್ದಂತೆ ಬರುತ್ತೆ. ಹೇಳಿ ಕೇಳಿ ಕಾಲನ ಕರೆ ಬರೋದಿಲ್ಲ. ಅಂದ್ರೆ ನಾವಿನ್ನು ಚಿಕ್ಕ ವಯಸ್ಸು ಹಂಗೆ ಹಿಂಗೆ ಅನ್ಕೊಳ್ಳೋ ಕಾಲ ಮುಗಿದೋಯ್ತು, ನೋಡ್ತಾ ಇದೀವಿ ತಾನೆ. ಅದರಿಂದ ಸಮಯದ ಸಮಾಪ್ತಿ ಆಕಸ್ಮಿಕವಾಗಿ ಆಗುತ್ತೆ. ನೋಡಿ, ಚೆನ್ನಾಗಿದ್ರು, ಇದುವರೆಗೂ ಚೆನ್ನಾಗಿದ್ರು, ಆಮೇಲೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಯ್ತು, ಹೋಗ್ಬಿಟ್ರು ಅಂತ ಕೇಳ್ತಿದ್ವಿ. ಇವತ್ತು ಚೆನ್ನಾಗಿದ್ದವರು ನಾಳೆ ಡಿಸ್ಚಾರ್ಜ್ ಆಗ್ತೀನಿ ಅಂತ ಫೋನಲ್ಲಿ ಮಾತಾಡಿದವರು ಬೆಳಗಾಗೋಷ್ಟೊತ್ತಿಗೆ ಇನ್ನೊಂದು ಸುದ್ದಿ ಬರ್ತಾ ಇದೆ. ಅಂದ್ರೆ ಇವತ್ತು ಪ್ರಪಂಚದಲ್ಲಿ ಬಾಬಾ ಹೇಳಿದ ಅಚಾನಕ್ ನೋಡ್ತಾ ಇದ್ದೀವಿ. ಚಿಕ್ಕ ವಯಸ್ಸು, ದೊಡ್ಡ ವಯಸ್ಸು, ಶ್ರೀಮಂತರು, ಬಡವರು, ಅಧಿಕಾರಿಗಳು, ಸೇವಕರು, ಯಾವ ವ್ಯತ್ಯಾಸ ಇಲ್ಲ. ಈ ಪ್ರಕೃತಿಗೆ ಎಲ್ಲಾರು ಸಮಾನರು ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಬಾಬನ್ ಮಾತನ್ನ ಈಗ ಗಮನ ಕೊಡಿ. ಇದನ್ನ ಯೋಚನೆ ಮಾಡ್ಬೇಡಿ. ಮಾಲೂಮ್ ತೋ ಪಡ್ತಾ रहेगा, ಸಮಯ ಪರ್ ಟೀಕ್ ಹೋಜ್. ಗೊತ್ತಾಗುತ್ತಲ್ಲ ನಮ್ಗೆ ಎಂಡ್ ಆಗ್ತಾ ಇದೆ ಅಂತ, ಅವಾಗ ನಾನು ಸರಿ ಮಾಡ್ಕೋತೀನಿ ಅಂತ. ಹಿಂಗೆ ನಾವು ಅಲಕ್ಷ್ಯ ತಾಳ್ಬಾರ್ದು. ಯಾರು ಸಮಯವನ್ನ, ಜೋ ಸಮಯ ಕಾ ಆಧಾರ್ ಲೇತಾ ಹೇ, ಸಮಯ ಟೀಕ್ ಕರ್ ದೇಂಗಾ ಯಾ ಸಮಯ ಪರ್ ಹೋ ಜಾಯೇಗಾ, ಉನ್ಕಾ ಟೀಚರ್ ಕೌನ್. ಯಾರು ಸಮಯದ ಆಧಾರ ತಗೋತಾರೆ, ಸಮಯವನ್ನ ಅವಲಂಬಿಸ್ತಾರೆ, ಸಮಯ ಬಂದಾಗ ಸರಿ ಮಾಡ್ಕೋತೀನಿ ಅಂದ್ರೆ ನಾನು ಅಂತ್ಯಕಾಲದಲ್ಲಿ ಸಂಪೂರ್ಣ ಆಗ್ತೀನಿ ಅಂತನೋ, ಯಾ ಸಮಯ ಪರ್ ಹೋ ಜಾಯೇಗಾ, ತಾನೇ ಅಂತ್ಯಕಾಲ ಬಂದಾಗ ತನಗ್ ತಾನೇ ಎಲ್ಲ ಸರಿ ಆಗ್ಬಿಡ್ತೀನಿ ಬಿಡು, ಸರಿ ಹೋಗುತ್ ಬಿಡು ಅಂತ ಯಾರು ಸಮಯವನ್ನ ನಿರೀಕ್ಷಿಸ್ತಾರೋ, ಉನ್ಕಾ ಟೀಚರ್ ಕೌನ್. ಅವರ ಟೀಚರ್ ಯಾರಾಗ್ತಾರೆ? ಸಮಯ ಯ ಸ್ವಯಂ ಯ ಪರಮಾತ್ಮ. ಅವರ ಟೀಚರ್ ಸಮಯ ಪಾಠ ಕಲಿಸುತ್ತ ಅವರಿಗೆ. ಯ ಸ್ವಯಂ ತಮಗ್ ತಾವು ಪಾಠ ಕಲಿಸ್ಕೋತಾ ಇದ್ರೆ, ಸ್ವಯಂ ಪರಮಾತ್ಮ.
ಸ್ವಯಂ ಖುದ್ದು ಭಗವಂತ ಅವರಿಗೆ ಪಾಠ ಕಲಿಸ್ತಾನೋ ಸಮಯ ಪಾಠ ಕಲಿಸುತ್ತೋ? ಈಗ ನಿಮ್ಗೊಂದು ಟಾಪಿಕ್ ಕೊಟ್ಟಿದ್ವಿ ತಾನೆ, ಸಮಯ ಕಲಿಸಿದ ಪಾಠ ಅಂತ. ಈಗ ನಾವು ಬಾಬಾ ಹೇಳಿದ ಸ್ವಯಂ ಪರಮಾತ್ಮನೇ ಪಾಠ ಕಲಿಸಿದಾಗ ನಾವು ಕಲೀಲಿಲ್ಲ ಅಂದ್ರೆ ಈಗ ಸಮಯ ಪಾಠ ಕಲಿಸ್ತಾ ಇದೆ. ಈಗಾದ್ರೂ ನಾವು ಕಲ್ತ್ಕೊಂಡ್ಬಿಡ್ಬೇಕು. ಈಗ್ಲೂ ಇನ್ನೂ ನಾವು ಬೇಕಾಬಿಟ್ಟಿ ಮಾಡಿದ್ರೆ ಆ ಸಮಯನೂ ಕೈ ಮೀರೋಗ್ಬಿಡುತ್ತೆ. परमात्मा से संपन्न नहीं बन सके और समय संपन्न बनाएगा तो उसको क्या कहेंगे? ಭಗವಂತ ಬಂದಾಗ್ಲೇ ನಾವು ಸಂಪನ್ನ ಆಗ್ಲಿಲ್ಲ ಅಂದಾಗ ಅವರು ಸಮಯ ನನಗ್ ಸಂಪನ್ನ ಮಾಡುತ್ತೆ ಅನ್ಕೊಂಡ್ರೆ ಇಂಥವ್ರಿಗೆ ಇನ್ನೇನ್ ಮಾತಾಡ್ಬೇಕು? ಅಂದ್ರೆ ಭಗವಂತ ಬಂದಾಗೆ ಇಂಥ ಸ್ಥಿತಿ ಅಂದಾಗ ಇನ್ನ ಬೇರೆ ಜನ್ಮಗಳದ ಲೆಕ್ಕ ಹಾಕಿ, ಅಥವಾ ಭಗವಂತನ ಪಾಠ ಕಲಿಸುವ ಭಗವಂತನ ಕೈ ಬಿಟ್ಟು ಇನ್ನು ಸಮಯ ಪಾಠ ಕಲಿಸುತ್ತೆ ಅಂದ್ರೆ ಆ ದುರ್ದಶೆ ಅಂತ ಯಾರಿಗೂ ಬೇಡ ತಾನೆ. ಅದರಿಂದ ಸಮಯ ಆಪ್ಕಾ ಮಾಸ್ಟರ್ ಹೇ ಯಾ ಪರಮಾತ್ಮ ಆಪ್ಕಾ ಶಿಕ್ಷಕ? ಈಗ ಯಾರು ನಿಮ್ಗೆ ಬೇಕು ಟೀಚರ್? ಸಮಯ ನಿಮ್ಗೆ ಪಾಠ ಕಲಿಸ್ಬೇಕೋ ಪರಮಾತ್ಮ ನಿಮ್ಮ ಶಿಕ್ಷಕನ? तो ड्रामा अनुसार अगर समय आपको सिखाएगा या समय के आधार पर परिवर्तन होगा तो बाप दादा जानते हैं प्रारब्ध भी समय पर मिलेंगे क्योंकि समय टीचर है. ಅದರಿಂದ ಡ್ರಾಮಾನುಸಾರ ಒಂದ್ ವೇಳೆ ಸಮಯ ನಿಮಗೆ ಪಾಠ ಕಲಿಸುವಂತ ಸಂದರ್ಭ ಬಂದ್ಬಿಡ್ತು ಅಂದ್ರೆ ಸಮಯದ ಆಧಾರಕ್ಕೆ ಸಮಯ ಬಂದಾಗ ಅನಿವಾರ್ಯವಾಗಿ ನಿಮ್ಮನ್ನ ಪರಿವರ್ತನೆ ಮಾಡ್ಕೊಂಡ್ರೆ ಬಾಪ್ ದಾದರವರಿಗೆ ಗೊತ್ತಿದೆ ಪ್ರಾರಬ್ಧನು ನಿಮ್ಗೆ ಸಿಗೋ ಪ್ರಾರಬ್ಧನು ಸಹ ಸಮಯಕ್ಕೆ ಅದ್ರ ತಕ್ಕಂಗೆನೆ ಸಿಗುತ್ತೆ. ಏಕೆಂದ್ರೆ ಸಮಯ ನಿಮ್ಮ ಶಿಕ್ಷಕ ಆಗಿದೆ. ಸಮಯ ಆಪ್ಕಾ ಇಂತಜಾರ್ ಕರ್ ರಹಾ ಹೇ, ಆಪ್ ಸಮಯ ಕಾ ಇಂತಜಾರ್ ನಹಿ ಕರೋ. ಅದರಿಂದ ಸಮಯ ಬಂದಾಗ ಮಾಡ್ಕೋತೀನಿ ಅಂತ ನೀವು ಸಮಯ ಕಾಯ್ಬೇಡ್ರಿ, ಸಮಯ ನಿಮ್ಮನ್ನ ಕಾಯ್ತಾ ಇದೆ. ಅಂದ್ರೆ ಸತ್ಯುಗ ಬರುವಂತ ಸಮಯ ಕಾಯ್ತಾ ಇದೆ. ಅದಕ್ಕಿಂತ ಮುಂಚೆ ನೀವು ರೆಡಿಯಾಗಿ, ಹೌದಾ? ನಾವು ರೆಡಿಯಾಗಿ ಟ್ರೈನ್ ಕಾಯ್ತಾ ಇರ್ತೀವಿ, ನಾವು ರೆಡಿಯಾಗಿ ಪ್ಲೇನ್ ಕಾಯ್ತಾ ಇರ್ತೀವಿ. ಪ್ಲೇನ್ ಬರ್ಲಿ ಆಮೇಲೆ ನೋಡ್ಕೊಳ್ತೀನಿ ಅಂತೀರಾ? ಫ್ಲೈಟ್ ಬರ್ಲಿ ಆಮೇಲೆ ನೋಡ್ತೀನಿ, ಟ್ರೈನ್ ಬರ್ಲಿ ಆಮೇಲೆ ನೋಡ್ತೀನಿ ಅಂತೀರಾ? ಇಲ್ಲ, वो ರಚನೆ. ಅದರಿಂದ ಸಮಯ ನಮ್ಮ ರಚನೆ. ಆಪ್ ಮಾಸ್ಟರ್ ರಚಯಿತ ಹೋ. ಹೀಗೆ ಬಾಬಾ ಸಮಯ ಕಲಿಸಿದ ಪಾಠ ಅಂತೆಲ್ಲ ವಿಚಾರ ಮಂಥನ ಮಾಡಿದ್ರಲ್ಲ, ಅದಕ್ಕೆ ಈಗ ನಮಗೆ ಬಾಬಾ ಕಲಿಸಿದ ಪಾಠ ಅನ್ನೋದು ಮರ್ಯಾದೆಯುತವಾದ ಗೌರವಾನ್ವಿತ ತೇರ್ಗಡೆ ಆಗ್ತಕ್ಕಂತಹದ್ದು. ಆಪ್ ಮಾಸ್ಟರ್ ರಚಯಿತ ಸಮಯ ಕ ಇಂತಜಾರ್ ನಹಿ ಕರೋ. ಸಮಯ ನಿಮ್ಮ ಅಂಟರ್ನಲ್ಲಿರೋದು, ಪ್ರಕೃತಿ ಮತ್ತು ಸಮಯ. ನೀವ್ ಹೇಳ್ದಂಗೆ ಅಂದ್ರೆ ನೀವು ಸಂಪೂರ್ಣ ಆದ್ರೆ ಅದು ಏನ್ ಮಾಡ್ಬೇಕು? ನೀವು ರೆಡಿ ಆದ್ರು ಅಂತಂದ್ರೆ ಕಾರ್ ರೆಡಿ ಮಾಡ್ಕೊಂಡು ಡ್ರೈವರ್ ಸ್ಟಾರ್ಟ್ ಮಾಡ್ತಾನೆ ತಾನೆ. ಅಥವಾ 8 ಗಂಟೆಗೆ ಬರ್ತೀವಿ ಅಂದಿದ್ರು ಅವ್ರು ಬರ್ಲಿಲ್ಲ ಅಂತ ಕಾರ್ ತಗೊಂಡು ಹೋಗೇ ಬಿಡ್ತಾನ. ನಿಮ್ಗೋಸ್ಕರ ಅವ್ನ್ ವೆಯ್ಟ್ ಮಾಡ್ತಾನ. ಹಾಗೆ ಬಾಬಾ ಹೇಳ್ತಾರೆ ನಾವು ರೆಡಿ ಆಗ್ಬಿಡ್ಬೇಕು. ನಾವು ರೆಡಿ ಆದ ತಕ್ಷಣ ಸಮಯ ನಮ್ಮನ್ನ ಸತ್ಯುಗಕ್ಕೆ ಕರ್ಕೊಂಬಂದ್ ನಿಲ್ಲಿಸ್ಬಿಡುತ್ತೆ. ಹೌದಾನೆ? ಈಗ ನೋಡಿ, ನಿಧಾನವಾಗಿ ಸತ್ಯುಗದ ಲಕ್ಷಣಗಳೆಲ್ಲ ಒಂದಾದ್ಮೇಲೆ ಒಂದ್ ಬರ್ತಾ ಇದೆ. ಜಬ್ ಬಾಪ್ ಕಹತೆ ಹೇ ಜೋ ಬಿ ಬೋಜ್ ಲಗ್ತಾ है तो ಬೋಜ್ ಬಾಪ್ ಕೋ ದೇ ದೋ. ನಮ್ಗೇನೋ ಆಗ್ತಾ ಇಲ್ಲಪ್ಪ, ಏನೋ ನನಗೆ ಟೆನ್ಷನ್ ಇದೆ, ನನ್ ಮನಸ್ಸಿನ ಮೇಲೆ ಭಾರ ಇದೆ. ನೆನ್ನೆ ಹೇಳಿದ್ರಲ್ಲ ಬಾಬಾ, ಮನ ಅನ್ನೋದನ್ನ ಏನ್ ಮಾಡ್ಕೊಳ್ತೀರಿ? ಮಣ ಮಾಡ್ಕೊಳ್ತೀರಿ. ಇವು ಒಂದು ಮಣಭಾರಪ್ಪ ಅಂತೀವಲ್ಲ, ಹಾಗೆ ಮನಸ್ಸಿನ ಮೇಲೆ ಮಣಭಾರ ಏನಾರು ಇತ್ತಂದ್ರೆ ಅದನ್ನ ಬಾಬನಿಗೆ ಕೊಡಿ. वो देना नहीं आता, बोझ उठाते भी हो और तक भी जाते हो, फिर बाप को लेना देते हो क्या? ನಿಮ್ಗೆ ಹಂಗ ಹೇಳಿದ್ರೆ ಹಿಂಗೆ ಹೇಳಿದ್ರೆ ಹಂಗೆ ಮಕ್ಳು ಹೊರೆ ಕೊಟ್ಬಿಡಿ ನನಗೆ ಅಂದ್ರೆ, ಇಲ್ಲ ನಾನೇ ಹೊತ್ಕೋತೀನಿ ಅಂತೀರಾ. ಭಾರ ತಡೆಯಕ್ ಆಗಲ್ಲ, ಸುಸ್ತಾಗ್ ಬಿಡ್ತೀರಾ. ಏನ್ ಮಾಡೋದು ಬಾಬಾ, ನನ್ಗೆ ಹಿಂಗಾಯ್ತು, ನೀನು ನನ್ಗೆ ಸಹಕಾರ ಕೊಟ್ಟಿಲ್ಲ ಅಂತ ಮತ್ ಬಾಬನಿಗೆ ದೂಷಿಸ್ತೀವಿ. ಕೊಡಿ ಹೊರೆ ಅಂದ್ರೆ ಕೊಡೋದಿಲ್ಲ. ನಿಮ್ಮ ಮೇಲೆ ಯಾಕೆ ಹೊರೆ ಹೊತ್ಕೋತೀರಾ ಅಂತ ಬಾಬಾ ಕೇಳ್ತಾ ಇದಾರೆ. ಅದಕ್ಕೋಸ್ಕರ ಈಗ ಏನ್ ಮಾಡ್ಬೇಕು? ಪುರುಷಾರ್ಥ ಮಾಡಿ ನಾವು ಸಮಯ ಪ್ರಜ್ಞೆಯಲ್ಲಿ ಇರ್ಬೇಕು. ಸಂಕಲ್ಪ ವ್ಯರ್ಥ ಮಾಡಬಾರ್ದು, ನಮ್ಮ ಶ್ವಾಸ ವ್ಯರ್ಥ ಆಗ್ಬಾರ್ದು, ಮತ್ತು ಸಂಪೂರ್ಣವಾಗಿ ಅನೇಕ ಜನ್ಮಗಳಿಗೋಸ್ಕರವಾಗಿ ನಾವು ಖಜಾನೆಯನ್ನ ಜಮಾ ಮಾಡ್ಕೊಳ್ಬೇಕು. ಒಳ್ಳೆಯದು. ಓಂ ಶಾಂತಿ. ಮತ್ತು ತಮ್ಗೆಲ್ಲ ತಿಳಿಸಿದಂಗೆ ಇವತ್ತಿನ ದಿನ ಯಾರು ಜಗದೀಶ್ ಬಾಯಿ ಅವರು, ಆದರಣೀಯ ಜಗದೀಶ್